ಕಾಂಗ್ರೆಸ್ ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದಂತಹ 5 ಗ್ಯಾರಂಟಿಗಳ ಪೈಕಿ 4ನೇ ಗ್ಯಾರಂಟಿಯಾಗಿದ್ದ ಯುವ ನಿಧಿ ಯೋಜನೆಯನ್ನು 5ನೇ ಗ್ಯಾರಂಟಿಯಾಗಿ ಈಗ ಜಾರಿಗೊಳಿಸೋದಕ್ಕೆ ಮುಂದಾಗ್ತಾ ಇದೆ. ಡಿಸೆಂಬರ್ 26ರಿಂದ ಅರ್ಜಿ ಸಲ್ಲಿಕೆ ಆರಂಭ ಆದರೆ ಜನವರಿ 12ರಂದು ನೇರವಾಗಿ ಅಕೌಂಟ್ಗಳಿಗೆ ಹಣ ತಲುಪುತ್ತೆ ಅನ್ನೋದನ್ನು ಸರ್ಕಾರದ ಸಚಿವರು ಶರಣಪ್ರಕಾಶ್ ಪಾಟೀಲ್ರು ಹೇಳಿಕೊಂಡಿದ್ದಾರೆ. ಹಾಗಿದ್ರೆ ಯಾವ ಸ್ವರೂಪದಲ್ಲಿ ಯುವ ನಿಧಿ ನಿಜಕ್ಕೂ ಯುವಕರಿಗೆ ತಲುಪುತ್ತಾ, ನಿರುದ್ಯೋಗಿಗಳಿಗೆ ಈ ಭತ್ಯೆ ಸರಿಯಾದಂತಹ ಸಮಯಕ್ಕೆ ತಲುಪಿಸುವಂತಹ ಯೋಜನೆಗೆ ಹೇಗೆ ವ್ಯವಸ್ಥೆ ಸರ್ಕಾರದ ಕಡೆಯಿಂದ ಆಗಿದೆ ಅನ್ನೋದು ಒಂದು ಭಾಗ ಆದರೆ, ಫಲಾನುಭವಿಗಳ ಆಯ್ಕೆಯ ವಿಚಾರದಲ್ಲೂ ಕೂಡ ಇರುವಂತಹ ಒಂದಿಷ್ಟು ಪ್ರಶ್ನೆಗಳು ಇದ್ದೇ ಇದ್ದಾವೆ. ಯಾವ ಸ್ವರೂಪದಲ್ಲಿ ನಿರುದ್ಯೋಗಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಕೇವಲ ಈ ವರ್ಷದ ಪದವೀಧರ ವಿದ್ಯಾರ್ಥಿಗಳಾಗಿ ಪದವಿಯನ್ನು ಪಡ್ಕೊಂಡು ಹೊರಬಂದಂತಹ ನಿರುದ್ಯೋಗಿಗಳಿಗೆ ಮಾತ್ರನೇ ಯಾವ ಕಾರಣಕ್ಕಾಗಿ ಈ ಒಂದು ಭತ್ಯೆಯನ್ನು ಕೊಡ್ತಾ ಇರುವಂಥದ್ದು, ಈ ರೀತಿಯಂಥ ಅನೇಕ ಪ್ರಶ್ನೆಗಳು ಕೂಡ ಇದ್ದಾವೆ. ಇದರ ಬಗ್ಗೆ ಇವತ್ತಿನ ವಿಸ್ತೃತವಾದಂತಹ ಚರ್ಚೆ ನಡೆಸೋಣ ಇವತ್ತಿನ ವೀಕೆಂಡ್ ಅಡಿಷನ್ನಲ್ಲಿ. ಚರ್ಚೆನ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಯುವ ನಿಧಿ ಯೋಜನೆಯ ಬಗ್ಗೆ ಸರ್ಕಾರ ಹೇಳಿದ್ದೇನು ಮತ್ತು ಸರ್ಕಾರ ಈಗ ಯಾವ ಸ್ವರೂಪದಲ್ಲಿ ಈ ಯುವ ನಿಧಿ ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಹೊರಟಿದೆ. ಈ ಗ್ಯಾರಂಟಿಯನ್ನು 5 ಗ್ಯಾರಂಟಿಗಳ ಪೈಕಿ 4ನೇದಾಗಿ ಘೋಷಣೆ ಮಾಡಿದಂತಹ ಯುವ ನಿಧಿಯನ್ನು ಅನೌನ್ಸ್ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರೇ ಬಂದಿದ್ರು. ಅವರೇನೇ ಈ ಯೋಜನೆಯನ್ನು ಘೋಷಣೆ ಮಾಡಿದ್ರು. ನಮ್ಮ ಸರ್ಕಾರ ಬರ್ತಾ ಇದ್ದಂತೆಯೇ ಯುವ ನಿಧಿಯೂ ಸೇರಿದಂತೆ 5 ಗ್ಯಾರಂಟಿ ಸ್ಕೀಮ್ಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಹೇಳಿದರು. ಹಾಗಾದರೆ ಯುವ ನಿಧಿಗೆ ಸರ್ಕಾರ ಹೇಗೆ ಪ್ರಿಪೇರ್ ಆಗಿದೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಅಂತೂ ಯುವಜನರ ಕೈ ಸೇರ್ತಿದೆ 5ನೇ ಗ್ಯಾರಂಟಿ. युवा निधि जारी मुहूर्त फिक्स. खड़गे साहब, सिद्धारमैया जी, डीके शिव कुमार जी, एक नई गारंटी, ये कांग्रेस की अगली गारंटी है. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 7 ತಿಂಗಳಾಯಿತು. ಅಧಿಕಾರಕ್ಕೇರೋ ಮುನ್ನ ಕಾಂಗ್ರೆಸ್ 5 ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟಿತ್ತು. ಈವರೆಗೂ ಕೇವಲ 4 ಗ್ಯಾರಂಟಿ ಅಷ್ಟೇ ಈಡೇರಿದೆ. ಆದರೆ ನಿರುದ್ಯೋಗಿ ಪದವೀಧರರಿಗೆಂದೇ ಘೋಷಿಸಲ್ಪಟ್ಟಿದ್ದ ಯುವ ನಿಧಿ ಮಾತ್ರ ಇನ್ನೂ ಜಾರಿಯಾಗಿರಲಿಲ್ಲ. ಈಗ ಈ ಯುವ ನಿಧಿ ಜಾರಿಗೂ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿದೆ. ಇದೇ ಡಿಸೆಂಬರ್ 26ರ ಮಂಗಳವಾರ ಯುವ ನಿಧಿ ಯೋಜನೆಗೆ ಚಾಲನೆ ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯುವ ನಿಧಿ ಲಾಂಚ್ ಮಾಡಲಿದ್ದಾರೆ. ಜನವರಿ 12ಕ್ಕೆ ಈ ಹಣ ಫಲಾನುಭವಿಗಳ ಕೈ ಸೇರಲಿದೆ. ಯುವ ನಿಧಿಯನ್ನ ಯುವಜನರ ಕೈಗೆ ತಲುಪಿಸೋ ಜವಾಬ್ದಾರಿ ಕೌಶಲ್ಯಾಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೆಗಲ ಮೇಲಿದೆ. ಹೀಗಾಗಿ ಯುವ ನಿಧಿ ಯೋಜನೆ ಸಂಬಂಧ ಸಚಿವರು ಅಧಿಕಾರಿಗಳ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಯೋಜನೆ ಜಾರಿ ಬಗ್ಗೆಯೂ ಸಚಿವರು ಮಾಹಿತಿ ನೀಡಿದ್ದಾರೆ. 26ನೇ ತಾರೀಕು ಬೆಳಗ್ಗೆ 11:30 ಗಂಟೆಗೆ ಇದೇ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಯುವ ನಿಧಿ ಕಾರ್ಯಕ್ರಮದ ಲೋಗೋ ಮತ್ತು ರಿಜಿಸ್ಟ್ರೇಷನ್ ಅನ್ನು ಲಾಂಚ್ ಅವತ್ತು ಮಾಡ್ತಾ ಇದ್ದೀವಿ. 12 ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು ಡಿಬಿಟಿ ಡೈರೆಕ್ಟ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ. ಸುಮಾರು 5,20,30,000 ಮಕ್ಕಳು ಇದಕ್ಕೆ ಎಲಿಜಿಬಲ್ ಇದ್ದಾರೆ, ಇನ್ಕ್ಲೂಡಿಂಗ್ ಬೋತ್ ಡಿಗ್ರಿ ಅಂಡ್ ಡಿಪ್ಲೊಮಾ. ಯುವ ನಿಧಿ ಯೋಜನೆ ಜಾರಿ ಆಗ್ತಿದ್ರು ಸರ್ಕಾರ ಕೆಲವೊಂದಿಷ್ಟು ರೂಲ್ಸ್ ವಿಧಿಸಿದೆ. ಅರ್ಜಿ ಸಲ್ಲಿಕೆ ಹೇಗಿರಬೇಕು, ಯಾರೆಲ್ಲ ಅರ್ಹರು ಅನ್ನೋ ಮಾಹಿತಿ ನೀಡಿದೆ. ಅದೇನು ಅಂತ ನೋಡೋದಾದ್ರೆ, ಯುವ ನಿಧಿಗೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಇದರ ಜೊತೆಗೆ ಕರ್ನಾಟಕ ಒನ್, ಗ್ರಾಮ ಒನ್, ಬಾಪೂಜಿ ಸೇವಾ ಕೇಂದ್ರದಲ್ಲೂ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ವೇಳೆ ಆಧಾರ್ ಕಾರ್ಡ್, ಕೆವೈಸಿ ದಾಖಲೆಗಳನ್ನು ದಾಖಲಿಸಬೇಕು. ಅಲ್ಲದೆ ವಿದ್ಯಾರ್ಹತೆ ಸಂಬಂಧದ ಪ್ರಮಾಣ ಪತ್ರವನ್ನ ಲಗತ್ತಿಸಬೇಕು. ಈ ಅಭ್ಯರ್ಥಿಗಳು 6 ವರ್ಷ ಕರ್ನಾಟಕ ರಹವಾಸಿ ಅನ್ನೋದನ್ನ ಸಾಬೀತುಪಡಿಸಲು ಕೆಲ ದಾಖಲೆಗಳನ್ನು ಒದಗಿಸಬೇಕು. ಇನ್ನು ಯುವ ನಿಧಿ ಯೋಜನೆಗೂ ಕೆಲ ರೂಲ್ಸ್ಗಳಿದೆ. ಅದೇನೆಂದ್ರೆ, ಫಲಿತಾಂಶ ಪ್ರಕಟಗೊಂಡು 180 ದಿನಗಳು ಆಗಿರಬೇಕು. ಅಂದ್ರೆ ರಿಸಲ್ಟ್ ಬಂದು 6 ತಿಂಗಳಾದ್ಮೇಲೂ ನಿರುದ್ಯೋಗಿ ಆಗಿರಬೇಕು. ಈ ನಿರುದ್ಯೋಗ ಭತ್ಯೆ ಕೂಡ ಗರಿಷ್ಠ 2 ವರ್ಷಗಳ ಕಾಲ ಕೊಡಲಾಗುತ್ತೆ, ಅಥವಾ 2 ವರ್ಷದೊಳಗೆ ಉದ್ಯೋಗ ಸಿಗೋವರೆಗೂ ಮಾತ್ರ ಕೊಡಲಾಗುತ್ತೆ.
ಸರ್ಕಾರಕ್ಕೆ ಕೆಲವೊಂದು ಸವಾಲು ಪ್ರಶ್ನೆಗಳು ಎದುರಾಗಿದೆ. ರಿಸಲ್ಟ್ ಬಂದು 180 ದಿನ ಆಗಿರಬೇಕು ಅಂದಿದ್ದೀರಾ. ಅಂದ್ರೆ ಈ ವರ್ಷ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಯೋಜನೆ ಕೊಟ್ರೆ ಸಾಕ? ಯಾಕಂದ್ರೆ ಎಲ್ಲಾ ನಿರುದ್ಯೋಗಿಗಳು ಕಾಂಗ್ರೆಸ್ಗೆ ಮತ ಹಾಕಿ ನಿಮ್ಮನ್ನ ಗೆಲ್ಲಿಸಿರ್ತಾರೆ ಅಲ್ಲ. ಇನ್ನು ಈಗ 3,000 ಕೊಟ್ರೆ ಅದು ನಿಜಕ್ಕೂ ಸದ್ಬಳಕೆ ಆಗುತ್ತಾ? ಈ ಯುವನಿಧಿ ಹಣ ಸದುಪಯೋಗ ಆಗ್ತಿರೋದನ್ನ ಪತ್ತೆ ಹಚ್ಚೋದು ಹೇಗೆ? ಹಣ ಸಿಕ್ಕ ಖುಷಿಗೆ ಯುವಜನತೆ ಮೋಜು ಮಸ್ತಿಯನ್ನು ಮಾಡಬಹುದಲ್ವಾ? ಯುವಜನರ ಹಣ ಕೌಶಲ್ಯಾಭಿವೃದ್ಧಿಗೆಂದು ಕೊಡಲಾಗ್ತಿದೆ. ಆದ್ರೆ ಈ ಕಾರ್ಯ ಆಗ್ತಿದೆ ಅಂತ ತಿಳಿಯೋದು ಹೇಗೆ? ಕೆಲವರು ಬೇರೆ ಕೆಲಸ ಮಾಡ್ತಿದ್ರೂ ಕೂಡ ಮಾಹಿತಿ ಮುಚ್ಚಿಟ್ಟು ಯೋಜನೆ ಹಣ ಪಡಿಬಹುದು. ಇಂಥವರ ವಿರುದ್ಧ ಕ್ರಮ ಏನು ಅನ್ನೋ 10 ಪ್ರಶ್ನೆಗಳು ಎದುರಾಗಿದೆ. ಸದ್ಯ ಈ ಯುವನಿಧಿ ಹಣ ಕೊಡ್ತಿರೋ ಮೂಲ ಉದ್ದೇಶವಾದ್ರೂ ಈಡೇರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಯುವನಿಧಿ ಯೋಜನೆ ಹಣ ಪಡಿತಿರೋ ಫಲಾನುಭವಿಗಳು ಕೆಲಸ ಸಿಕ್ಕ ಮೇಲೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು. ಕೆಲಸ ಸಿಕ್ಕ ಮಾಹಿತಿ ಕೊಡದೆ ಯುವನಿಧಿ ಹಣ ಪಡೆಯುತ್ತಿದ್ರೆ ಭಾರಿ ದಂಡವನ್ನೂ ಕಟ್ಟಬೇಕಾಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಾ ಇರುವಂಥದ್ದು ಕೌಶಲ್ಯಾಭಿವೃದ್ಧಿ ಇಲಾಖೆಯ ಮೂಲಕವಾಗಿ 3,000 ರೂಪಾಯಿಯನ್ನ ಪದವೀಧರರಿಗೆ, 1,500 ರೂಪಾಯಿಯನ್ನ ಡಿಪ್ಲೊಮೊ ಹೋಲ್ಡರ್ಸ್ಗೆ ಕೊಡ್ತಾ ಇರುವಂಥದ್ದು, ನಿರುದ್ಯೋಗಿಗಳಲ್ಲಿ ಕೊಡ್ತಾ ಇರುವಂಥದ್ದು ಸರ್ಕಾರದ ಯೋಜನೆ. ಹಾಗಿದ್ರೆ ಸುಮಾರು 5,30,000 ಫಲಾನುಭವಿಗಳು ಈಗ ಅರ್ಜಿಯನ್ನು ಸಲ್ಲಿಸಿ ನಿರುದ್ಯೋಗ ಭತ್ಯೆಯನ್ನು ಕೊಡುವಂತಹ ವ್ಯವಸ್ಥೆ ಶುರುವಾದ ನಂತರ ಹೇಗೆ ಕೌಶಲ್ಯಾಭಿವೃದ್ಧಿಯ ಕಡೆಗೆ ಏನು ಗಮನವನ್ನು ಸರ್ಕಾರ ಕೊಡುತ್ತೆ, ಯಾವ ಸ್ವರೂಪದಲ್ಲಿ ಮಾನಿಟರ್ ಮಾಡುತ್ತೆ, ಈ ರೀತಿಯಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಹಾಗೆಯೇ ಕೆಲಸ ಸಿಕ್ಕಿದ ನಂತರ ಸಿಗುವವರೆಗೂ ಅಂತ ಹೇಳಿದ್ದಾರೆ 2 ವರ್ಷದವರೆಗೆ ಅವರಿಗೆ ಉದ್ಯೋಗವನ್ನು ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರ ಏನಾದರೂ ಯೋಜನೆಯನ್ನು ಅಥವಾ ಯೋಚನೆಯನ್ನು ಮಾಡ್ಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರು ಹಾಗೂ ಹಿರಿಯ ನಾಯಕರಾಗಿರುವಂತಹ ಪಿ ರಾಜೀವ್ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಕಾಂಗ್ರೆಸ್ನ ಯುವ ನಾಯಕಿ ಹಾಗೂ ರಾಜ್ಯ ವಕ್ತಾರರಾಗಿರುವ ಭವ್ಯ ನರಸಿಂಹಮೂರ್ತಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಆಡಿಯನ್ಸ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳೋದಕ್ಕೆ, ಯಾಕಂದರೆ ರಾಜಕೀಯ ನಾಯಕರು ಸರ್ಕಾರದ ಕಡೆಯಿಂದ ಯಾವ ಸ್ವರೂಪದಂಥ ಉತ್ತರವನ್ನು ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಯುವಕರಲ್ಲಿ ಇದ್ದೇ ಇರುವಂಥದ್ದು. ನಾನು ಚರ್ಚೆನ ಆರಂಭಿಸ್ತೇನೆ ಪಿ ರಾಜೀವ್ ಅವರ ಮೂಲಕವಾಗಿ. ರಾಜೀವ್ ಅವರೇ, ತಮ್ಮ ಪ್ರಕಾರ ಯುವ ನಿಧಿ 4ನೇ ಗ್ಯಾರಂಟಿ 5ನೇದಾಗಿ ಜಾರಿಗೊಳಿಸ್ತಾ ಇದೆ ಸರ್ಕಾರ ಘೋಷಣೆ ಮಾಡಿದಾಗ ಇದು ಗ್ಯಾರಂಟಿ ನಂಬರ್ 4 ಅಂತೇಳಿ ಇದಕ್ಕೆ ನಂಬರ್ ಕೊಟ್ಟು ಈಗ 5ನೇದಾಗಿ ಇದು ಜಾರಿ ಆಗ್ತಾ ಇದೆ. ಏನು ಹೇಳ್ತೀರಿ, ಎಷ್ಟರ ಮಟ್ಟಿಗೆ ಗ್ಯಾರಂಟಿಗಳ ಮೂಲಕವಾಗಿಯೇ ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರ ಈ ಗ್ಯಾರಂಟಿಯನ್ನು ನಿರುದ್ಯೋಗಿಗಳಿಗೆ ತಲುಪಿಸೋದರಲ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳಿ? ಸರ್ಕಾರಕ್ಕೆ ಭವಿಷ್ಯದ ದೃಷ್ಟಿಕೋನ ಇರಬೇಕು. ತಾನು ಮಾಡುವಂತಹ ಯೋಜನೆಗಳು ಸರ್ಕಾರದ GDPಗೆ ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ, ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ, ಚುನಾವಣೆ ಗೆಲ್ಲಲೇಬೇಕು ಅನ್ನುವಂತಹ ಒಂದೇ ಹಪಾಹಪಿಯಿಂದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಈಗೇನು ಜಾರಿಗೆ ತಂದಿದ್ದಾರೆ, ಒಂದೂ ಕೂಡ ಅವರೇನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು ಆ ರೀತಿ ಅವು ಅನುಷ್ಠಾನಕ್ಕೆ ಬಂದಿಲ್ಲ. ಎರಡನೇದು, ಈಗ ಜಾರಿಗೆ ಬಂದಿರುವಂತಹ ಯಾವ ಒಂದು ಯೋಜನೆಯೂ 100% ನನ್ನ ಹತ್ರ ಅಂಕಿ ಸಂಖ್ಯೆ ಇದೆ, ನಾವು ಇದನ್ನು ಯಶಸ್ವಿ ಮಾಡಿದ್ದೀವಿ, ಇದರಿಂದ ಇಷ್ಟು ದೊಡ್ಡ ಪ್ರಮಾಣದ ಬದಲಾವಣೆ ಆಗತ್ತೆ ವೈಯಕ್ತಿಕ ಅವರ ಬದುಕಿಗೆ, ಸಮಾಜದ ಬದುಕಿಗೆ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೊಡಬಹುದಾ ಕಾಂಗ್ರೆಸ್ನವರು? ನೋಡೋಣ. ಇನ್ನು ಯುವ ನಿಧಿಯಲ್ಲಿ ಎಲ್ಲ ಪದವೀಧರರಿಗೆ, ಎಲ್ಲ ಡಿಪ್ಲೊಮಾ ಮತ್ತು ಇದನ್ನು ಮಾಡಿದವರಿಗೆ ಅಂತ ಹೇಳಿದ್ರಿ. ಈಗ 180 ದಿನದೊಳಗೆ ಅಂತ ಹೇಳಿ ಕಂಡೀಷನ್ ಹಾಕ್ತೀರಿ. ಹಿಂದಿನ ಎಲ್ಲ ಗ್ಯಾರಂಟಿಗಳಿಗೂ ಕಂಡೀಷನ್ನೇ ಹಾಕಿದ್ರು. ಆ ಕಂಡೀಷನಲ್ಲಿ 70% ಜನ ಇವತ್ತಿಗೂ ಕೂಡ ಓಡಾಡ್ತಾ ಇದ್ದಾರೆ. NSSO ಪ್ರಕಾರ 17.3 ಇದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಮ್ಮ ದೇಶದಲ್ಲಿ. ಇವಾಗ ಪಾಸ್ಡ್ ಔಟ್ ಆಗ್ತಾರೆ ಡಿಗ್ರಿಯಿಂದ, ಒಂದು 6 ತಿಂಗಳು ಅವರು ಕೂಡ ಹುಡುಕಾಟ ಮಾಡ್ತಾರೆ. ಮುಂದೆ ನಾವು ಇನ್ನೂ ದೊಡ್ಡ ದೊಡ್ಡ ಪಾಲಿಸೀಸ್ ತಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋವರೆಗೂ ನಾವು ಈ ಒಂದು ಇದು ಏನು ಯುವ ನಿಧಿ ಥ್ರೂ ಸಪೋರ್ಟ್ ಮಾಡ್ತೀವಿ. ಒಂದು ಡಿಗ್ನಿಫೈಡ್ ಲೈಫ್ ಇರಲಿ ಡಿಗ್ರಿ ಹೋಲ್ಡರ್ಸ್ಗೆ, ನಮ್ಮ ಕರ್ನಾಟಕದ ಯುವ ಜನತೆಗೆ ಅಂತ. ಒನ್ ಲಾಸ್ಟ್ ಪಾಯಿಂಟ್, ಇವ್ರ GDP ಬಗ್ಗೆ ಮಾತಾಡಿದ್ರಲ್ಲ ಸರ್, ಶಕ್ತಿ ಯೋಜನೆ ತಗೊಳ್ಳಿ. ಶಕ್ತಿ ಯೋಜನೆಯಿಂದ ಎಷ್ಟು ರಿಟರ್ನ್ಸ್ ಬಂದಿದೆ ಗೊತ್ತಾ ಸರ್? ಎಲ್ಲಿ? ಚಾಮುಂಡೇಶ್ವರಿ ಬೆಟ್ಟ ತಗೊಳ್ಳಿ ಸರ್. ಈ ನಮ್ಮ ರಿಲಿಜಿಯಸ್ ಪ್ಲೇಸಸ್, ಹಿಂದೂ ರಿಲಿಜಿಯಸ್ ಪ್ಲೇಸಸ್ಗಳಲ್ಲಿ 10 ಪಟ್ಟು ಜಾಸ್ತಿ ಇನ್ಕಮ್ ಆಗಿದೆ. ಅಂದರೆ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ GDP ಬಗ್ಗೆ ಯೋಚನೆ ಮಾಡ್ತಾರೆ ಇವರು,
ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಸಬಲೀಕರಣ ಇದೆಯಲ್ಲ ಶಕ್ತಿ ಯೋಜನೆಯಿಂದ. ನಮ್ಮ 5 ಗ್ಯಾರಂಟಿಗಳಲ್ಲಿ ಮೈ ಫೇವ್ರೇಟ್ ಇಸ್ ಶಕ್ತಿ ಯೋಜನೆ ಸರ್. ಯಾಕಂದ್ರೆ ಹೆಣ್ಮಕ್ಳು ಆಚೆ ಬರ್ತಾ ಇದ್ದಾರೆ, ಅವರ ಹಕ್ಕುಗಳು ತಿಳ್ಕೊತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಈ ಹಿಂದೆ ಏನೊಂದು ಪ್ರಿವಿಲೇಜ್ ಆಗಿತ್ತು, ಗಂಡ್ ಮಕ್ಕಳ ಪ್ರಿವಿಲೇಜ್ ಆಚೆ ಬರೋದು, ಇವತ್ತು ಹೆಣ್ಣು ಮಕ್ಕಳಿಗೂ ಈಕ್ವಲ್ ಸ್ಥಾನ ಸಿಕ್ಕಿದೆ. ಆದ್ರೆ ಇಲ್ಲಿರುವಂತದ್ದು ಅಲ್ಲ, ನೀವು ನಿಮ್ಮ ಯೋಜನೆಯನ್ನ ನೀವು ಹೇಳ್ಕೊಳ್ಳುವಂಥದ್ದು ಇರುವಂತದ್ದು. ಆದ್ರೆ ಭವ್ಯ ಅವರು ಇಲ್ಲಿ ಬಹಳ ಮುಖ್ಯವಾಗಿರೋ ಪ್ರಶ್ನೆ, ನಿರುದ್ಯೋಗಿಗಳಿಗೆ ಕೊಡ್ತಾ ಇರುವಂತಹ ಭತ್ಯೆ ವಿಚಾರಕ್ಕೆ ಬಂದಾಗ ಕೇವಲ ಈ ವರ್ಷದವರೆಗೆ ಮಾತ್ರ ಯಾಕೆ ಅನ್ನುವಂಥದ್ದು. 2021-22 ಕೋವಿಡ್ ಕಾರಣದಿಂದಾಗಿ ಅನೇಕ ಎಕ್ಸಾಮ್ಗಳು ನಡೆಯದೇನೆ ವಿದ್ಯಾರ್ಥಿಗಳು ಜಸ್ಟ್ ಡಿಗ್ರಿಯನ್ನು ತೆಗೆದುಕೊಂಡು ಪಾಸ್ ಔಟ್ ಆಗ್ಬೇಕಂತ ಅನಿವಾರ್ಯತೆಯಾಗಿ ಇವತ್ತು ಅವರಿಗೆ ಕೆಲಸ ಸಿಗದಂತಹ ಪರಿಸ್ಥಿತಿ ಕೂಡ ಇದೆ. ಅವರಿಗೆ ಈ 3,000 ರೂಪಾಯಿ ಕೊಟ್ರೆ ಅವರ ಒಂದು ಏನು ಕೌಶಲ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಯಾವುದೋ ಒಂದು ಕೋರ್ಸ್ ಮಾಡೋದಕ್ಕೆ ಅವಕಾಶ ಇರ್ತಿತ್ತು. ಅದನ್ನ ಯಾಕೆ ಸರ್ಕಾರ ಯೋಚನೆ ಮಾಡಲಿಲ್ಲ? ಅವ್ರು ಯಾರು ನಿಮ್ಗೆ ಓಟ್ ಹಾಕಿಲ್ವಾ? ಸರಿ ಇದೆ, ನಾವ್ ಇಲ್ಲ ಅಂತ ನಾ ಹೇಳ್ತಿಲ್ಲ, ಆದರೆ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್. ಇವತ್ತು ನಾವು ಮಾಡಿರುವಂತಹ ರಿಸರ್ಚ್ ಪ್ರಕಾರ 5 ಲಕ್ಷ ಜನ, ಈ ಸಲ 5,29,000 ಜನ, ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ 5,29,000 ಜನ ಗ್ರಾಜ್ಯುಯೇಟ್ ಆಗಿದ್ದಾರೆ. ಡಿಪ್ಲೊಮಾ ಇದು ಸೇರಿ ಗ್ರಾಜ್ಯುಯೇಟ್ಸ್ 4,81,000, ಡಿಪ್ಲೊಮಾ ಹೋಲ್ಡರ್ಸ್ 48,000 ಜನ. ವಿ ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್ ಅಲ್ವಾ? ಈಗ 6 ತಿಂಗಳು ನಂತರನು ಏನು ಜೂನಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಗ್ರಿನೂ ಜೂನಲ್ಲಿ ರಿಸಲ್ಟ್ಸ್ ಬರುತ್ತೆ. ಆಲ್ಮೋಸ್ಟ್ 99% ಐ ಆಮ್ ಶೋರ್ ಅಲ್ವಾ? ಸ್ಟೂಡೆಂಟ್ಸ್ ಕೂತಿದ್ದಾರೆ ಅಲ್ಲಿ. ಅಂಥವರು ಹಲವಾರು ಜನ ಈಗ ಮಾಸ್ಟರ್ಸ್ ಮಾಡಕ್ ಹೋಗಿದ್ದಾರೆ. ಯಾರು ಕೆಲಸನ ಹುಡುಕೊಂಡು 6 ತಿಂಗಳು ಸಕ್ಸಸ್ಫುಲ್ ಆಗಿಲ್ಲ ಅಂಥವರಿಗೆ ಸ್ಟಾರ್ಟ್ ಮಾಡಿದೀವಿ ಕೊಡೋದಕ್ಕೆ. ಈ ಹಿಂದೆ ಬೇರೆ ಸ್ಟೂಡೆಂಟ್ಸ್ ಇದ್ದಾರೆ, ಹೌದು, ಅನ್ಎಂಪ್ಲಾಯ್ಡ್ ಯೂತ್ ಇದ್ದಾರೆ, ಅವರಿಗೆ ಯಾವ ರೀತಿ ಕೆಲಸ ಕೊಡಿಸ್ಬೇಕು ಅದ್ರ ಬಗ್ಗೆ ಪಾಲಿಸೀಸ್ ತರ್ತಾ ಇದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ, ಇನ್ವೆಸ್ಟ್ಮೆಂಟ್ಸ್ ನ ಎಲ್ಲ ಅಟ್ರಾಕ್ಟ್ ಮಾಡ್ತಾ ಇದೀವಿ. ನಾವು ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ, ಹಾಗಾಗಿ ನಾವು ಇದನ್ನು ಕೊಡ್ತೀವಿ. ಭವ್ಯ ಅವರು 2 ಪಾಯಿಂಟ್ಗಳನ್ನು ಹೇಳಿದರು. ಒಂದು, ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ಸ್ ಆಗ್ತಾ ಇದ್ದಾವೆ ಅಂಥೇಳಿ. ಈ ಸರ್ಕಾರ ಬಂದಾಗ FD ಕ್ಲಿಯರೆನ್ಸ್ ಆಗಿದ್ದು ಒಂದಾದರೂ ಇದೆಯಾ? ಕ್ಲಿಯರ್ ಮಾಡಲಿ. ಇವಾಗ ಬರ್ತಾ ಇದೆ ಅಲ್ಲ, ಅದನ್ನ ಫೈಲ್ ಯಾವಾಗ ಇವರಿಗೆ ನಾನು ಅಡ್ಮಿನಿಸ್ಟ್ರೇಷನ್ ಲೈನಲ್ಲಿ ಇದ್ದು ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ಅಂದರೆ ಇವತ್ತು ಒಂದು ನೋಟಿಫಿಕೇಶನ್ ಆಗುತ್ತೆ ಅಂದರೆ 2 ವರ್ಷ ಹಿಂದೆ ಫೈನಾನ್ಸ್ ಕ್ಲಿಯರೆನ್ಸ್ಗೆ ಫೈಲ್ ಮೂಮೆಂಟ್ ಆಗಿರುತ್ತೆ. ಈ ಸರ್ಕಾರದ್ದು ನೋಟಿಫಿಕೇಶನ್ನು ಒಂದು ಕೂಡ ಫೈಲ್ ಇವತ್ತಿಂದಲ್ಲ, ಇವತ್ತಿಂದ ಬರ್ತಾ ಇರೋದು. 2ನೇದು ಪಾಯಿಂಟ್ ಹೇಳಿದರು ಅವರು, ಯಾವುದು ಶಕ್ತಿ ಯೋಜನೆ. ಶಕ್ತಿ ಯೋಜನೆಯನ್ನು ಅವರು ಬಜೆಟ್ ಸ್ಟಡಿ ಮಾಡಿಲ್ಲ ಅನಿಸುತ್ತೆ. ಹಿಂದಿನ ಸರ್ಕಾರ 5,500 ಕೋಟಿಯನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಗೆ ಇಟ್ಟಿತ್ತು. ಯಾವಾಗ? ಬೊಮ್ಮಾಯಿಯವರ ಸರ್ಕಾರ. ಈಗ ಶಕ್ತಿ ಯೋಜನೆ ಸೇರಿಸಿ ಬಜೆಟ್ ಟೋಟಲ್ ಅಮೌಂಟ್ ಎಷ್ಟು ಗೊತ್ತಾ? 4,600 ಕೋಟಿ. ನಿಮಗೆ ಆಶ್ಚರ್ಯ ಆಗ್ಬೋದಲ್ಲ, 5,500 ಕೋಟಿ ಇಟ್ಟವರು ಹಾಗಿದ್ರೆ ಇವ್ರು ಯಾಕೆ ಫ್ರೀ ಕೊಡಲಿಲ್ಲ? ಈಗಿನ ಸರ್ಕಾರ 4,600 ಕೋಟಿ ಸರ್ಕಾರಿ ದಾಖಲೆ, ಇದು ಫೈನಾನ್ಸ್ ಡಿಪಾರ್ಟ್ಮೆಂಟದ್ದು. ಹಿಂದಿನ ಸರ್ಕಾರ 2,800 ಕೋಟಿ ನಿಗಮಗಳ ಅಭಿವೃದ್ಧಿಗೆ ಕೊಟ್ಟಿತ್ತು. ಬಸ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆವಾಗ ಕ್ಲಿಯರೆನ್ಸ್ ಕೊಟ್ಟಿತ್ತು. ಈಗ ಬಸ್ಗಳು ಪರ್ಚೇಸ್ ಆಗ್ತಾ ಇದ್ದಾವೆ. ಗೌರ್ಮೆಂಟದ್ದು ಇವತ್ತು ಹೇಳಿದರೆ ನಾಳೆ ಆಗಲ್ಲ. ಒಂದು, ಶಕ್ತಿ ಯೋಜನೆಯಿಂದ ಪ್ರತಿ ತಿಂಗಳು ಈಗ ಮೆಚುರಿಟಿ ಗ್ರ್ಯಾಚ್ಯುಟಿಯನ್ನು ಕೊಟ್ಟಿಲ್ಲ, PF ಕೊಟ್ಟಿಲ್ಲ, 1,000 ಕೋಟಿ ಬ್ಯಾಲೆನ್ಸ್ ಇದೆ. 2ನೇದು, ಈಗೇನು ಶಕ್ತಿ ಯೋಜನೆಯಿಂದ ಕಲೆಕ್ಷನ್ ಆಗ್ತಾ ಇದೆ, ಈ ಕಲೆಕ್ಷನ್ನಿಂದ ಓನ್ಲಿ ಸ್ಯಾಲರಿ ಮತ್ತು ಡೀಸೆಲ್ಗೆ ಆಗ್ತಾ ಇದೆ. ಟೋಟಲ್ ಶಕ್ತಿ ಯೋಜನೆಯಿಂದಾಗಿ ಎಲ್ಲ ನಿಗಮಗಳು ಸರ್ಕಾರಕ್ಕೆ ಇಟ್ಟಿದ್ದು 1 ತಿಂಗಳಿಗೆ 520 ಕೋಟಿ ಬೇಕು ಅಂತ. ಇವರು ಕೊಡ್ತಾ ಇರುವಂಥದ್ದು 290 ಕೋಟಿ. ಈಗ ಆಲ್ರೆಡಿ ಶಕ್ತಿ ಯೋಜನೆಯ ಬ್ಯಾಕ್ಲಾಗ್ 1,000 ಕೋಟಿ ಆಗಿದೆ. ಗ್ರ್ಯಾಚ್ಯುಟಿದು 1,000 ಕೋಟಿ ಇದೆ. ಇವತ್ತಿಲ್ಲ ನಾಳೆ ಯಾರಾದರೂ ಒಬ್ಬರು ತೀರಿಸಲೇಬೇಕು. ಸರ್ಕಾರ ಅದು ಶಾಶ್ವತವಾಗಿರುತ್ತೆ. ನೀವು ಯಾವ ಕಡೆ ಸಿಸ್ಟಮನ್ನು ಒಯ್ತಾ ಇದ್ದೀರಿ? ಇದನ್ನು ಆಡಳಿತ ಅಂತಾರ? ಅಂದರೆ ನೀವು ಇವತ್ತು ಬಂದಾಗ ನಾಟಕ ಮಾಡಿ, ಇದೊಂದು ಜಾತ್ರೆ ಮಾಡಿ, ನಾಳೆ ದಿನ ಬಂದವರಿಗೆ ಇದನ್ನು ತೀರಿಸಿ ಅಂತ ಹೇಳಿ ಬಿಟ್ಟು ಹೋಗುವಂಥದ್ದು ಆಡಳಿತ ಆಗತ್ತಾ? ಸೊ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಹೆಚ್ಚಿಗೆ ಆಗಿದೆ ಅಂದರೆ ಎಲ್ಲ MSMEಗಳು ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಡಿಲ್ಲ. ನಮ್ಮ ತೆರಿಗೆ ಕಲೆಕ್ಷನ್ನಲ್ಲಿ ಹೋದ ವರ್ಷಕ್ಕಿಂತ 10% ಕಡಿಮೆ ಇದ್ದೀವಿ.
ಹೋದ ವರ್ಷ ಈ ದಿನಕ್ಕೆ ನಾವು 51% ತೆರಿಗೆ ಕಲೆಕ್ಷನ್ ಆಗಿತ್ತು. ಈ ವರ್ಷ ಎಷ್ಟಾಗಿದೆ? 41% ಆಗಿದೆ. 10% ಕಡಿಮೆ ಇದ್ದೀರಿ. ಈ ಸಾಲ ಯಾರ ತಲೆ ಮೇಲೆ ಹಾಕ್ತೀರಿ? ಯಾರಿಗೆ ತೆರಿಗೆ ಹಾಕ್ತೀರಿ? ಮತ್ತೆ ಈ ಸರ್ಕಾರ ಯೋಜನೆಗಳನ್ನು ಕೊಡ್ತು, ಎಷ್ಟು ರೇಟ್ ಹೆಚ್ಚಿಗೆ ಆಗಿದ್ದಾವೆ, ದಿನನಿತ್ಯದ ಬದುಕು ಎಷ್ಟು ಕಾಸ್ಟ್ಲಿ ಆಗಿದೆ. ನಾಳೆ ನೀವು KSRTCಯನ್ನು ಪೂರ್ಣ ಲಾಸಿಗೆ ತಂದು 5,000 ಕೋಟಿಯನ್ನು ನೀವು ಸಾಲ ಇಟ್ಟು ಹೋದರೆ ಏನನ್ನ ಮಾರಾಟ ಮಾಡ್ತೀರಿ? ಯಾರ ಮೇಲೆ ತೆರಿಗೆ ಹಾಕ್ತೀರಿ? ಇದು ಆಡಳಿತನ? ಹಫ್ತಾ ವಸೂಲಿ ಅಂತಾರಲ್ಲ, ರೌಡಿಗಳು ಕಲೆಕ್ಷನ್ ಇಲ್ಲಿ ಮಾಡಿ ಇಲ್ಲಿ ಕೊಡುವಂಥದ್ದು ಇದು ಅಲ್ಲ. GDP ಹೆಚ್ಚಾಗಬೇಕಿತ್ತಲ್ಲ. ಇವರ ಶಕ್ತಿ ಯೋಜನೆಯಿಂದ ತೆರಿಗೆ ಬಂದಿದೆ ಅಂತ ಹೇಳ್ತಾರಲ್ಲ, ಯಾಕೆ 1,000 ಕೋಟಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ? ಅದನ್ನು ತೀರಿಸೋರು ಯಾರು? ಈ 5 ವರ್ಷ ಇದನ್ನು ಮಾಡ್ಕೊಂಡು ಹೋದರೆ ಮುಂದಿನ ವರ್ಷಕ್ಕೆ ಆನಂತರದಲ್ಲಿ ಇವರು ಹೇಳಬೇಕು 85,000 ಕೋಟಿ ಸಾಲ ಮಾಡಿದ್ದೀವಿ. ಫಿಸ್ಕಲ್ ಡೆಫಿಸಿಟ್ ಎಷ್ಟು? 66,000 ಕೋಟಿ. ಹಾಗಿದ್ರೆ ಈ ಫೈನಾನ್ಸನ್ನು ಹೇಗೆ ಇದು ಮಾಡ್ತೀವಿ? ಸಿದ್ದರಾಮಯ್ಯನವರು ಬಜೆಟನ್ನು ಮಂಡನೆ ಮಾಡುವಾಗೆಲ್ಲ ರೆವಿನ್ಯೂ ಡೆಫಿಸಿಟನ್ನು ನಾನು ಕೊಟ್ಟೇ ಇಲ್ಲ ಅಂತ ಹೇಳ್ತಿದ್ರು. ಈ ಸರಿ ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ ಗೊತ್ತಾ? 12,255 ಕೋಟಿ. ರೆವಿನ್ಯೂ ಡೆಫಿಸಿಟ್ ಅಂದ್ರೇನು? ಸರ್ಕಾರ ನಡೆಸೋದಕ್ಕೆ ಸ್ಯಾಲರಿ, ಪೆನ್ಷನ್ನು ಮತ್ತು ಕಮಿಟೆಡ್ ವರ್ಕ್ಸ್ ಸಾಲದ ದುಡ್ಡು ಕೊಡ್ತಾ ಇದ್ದೀರಿ. ನೀವು ಸಾಲ ಮಾಡಿ ನೀವು ಗೌರ್ನಮೆಂಟ್ ನಡೆಸ್ತೀರಿ ಅಂದರೆ ಓನ ತೆರಿಗೆ ಎಲ್ಲಿ ಸೃಷ್ಟಿ ಮಾಡಿದ್ರಿ? ಸಿದ್ದರಾಮಯ್ಯನವರು ಬಹಳ ಗಟ್ಟಿಯಾಗಿ ಹೇಳಿದರು, ನಾನು ಬಜೆಟ್ ಮಂಡಿಸೋನು, ನನಗೆ ಗೊತ್ತಿದೆ ಎಲ್ಲಿಂದ ದುಡ್ಡು ತರಬೇಕು ಅಂತ. ನೀವು ಹೊಸ ಆದಾಯದ ಮೂಲ ಯಾವುದು ಹುಡುಕಿದ್ರಿ? ಕೊಡಿ. ನೀವು ಹೇಳಿದ್ದೀರಿ, ಮಾತು ಕೊಟ್ಟಿದ್ದೀರಿ, ನೀವು ಯುವಶಕ್ತಿಯನ್ನು ಕೊಡಬೇಕು, ಗೃಹಲಕ್ಷ್ಮಿಯನ್ನು ಕೊಡಬೇಕು, ಗೃಹ ಜ್ಯೋತಿಯನ್ನು ಕೊಡಬೇಕು. ಆದಾಯದ ಮೂಲ ಯಾವುದು? ಸಾಲ ಮಾಡೋದು ನಿಮ್ಮ ಆದಾಯದ ಮೂಲನಾ? ಎಸ್ ಭವ್ಯ ಅವರೇ, ಸಾಲ ಮಾಡಿ ತುಪ್ಪ ತುರಿಸುವಂತ ಕೆಲಸ ಮಾಡಿಸ್ತಾ ಇದ್ರಿ ಅಂತ. ಇದನ್ನೇ ಕಾಯ್ತಾ ಇದೆ, ಅವರೇ ತೆಗಿಲಿ ಈ ಒಂದು ವಿಷಯವನ್ನ ಅಂತ. ಸರ್, ಸಾಲ ಮಾಡಿದ್ರು ಬಡವರಿಗೆ ಕೊಡ್ತಾ ಇದೀವಿ ನಾವು ಸಾಲ ಮಾಡಿ. ಯಾಕೆಂದ್ರೆ ಅದು ಸರ್ಕಾರದ ಬದ್ಧತೆ. ಇವತ್ತು ಒಂದು ಸ್ಟಡಿ ಪ್ರಕಾರ ನಮ್ಮ ದೇಶದಲ್ಲಿ 90%ಗೂ ಹೆಚ್ಚು ಹೆಣ್ಮಕ್ಳು ಅವರ ಆರೋಗ್ಯದ ಬಗ್ಗೆ ಅವರು ಡಿಸಿಷನ್ ತಗೊಳ್ಳಲ್ಲ. ಅವ್ರ ಗಂಡನ ಮೇಲೆ ಅಥವಾ ಅವರ ಮೇಲೆ ಡಿಪೆಂಡ್ ಆಗ್ತಾರೆ ಸರ್. ಈ 2,000 ಆ ಹೆಣ್ಮಗಳಿಗೆ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ತಗೊಳಕ್ಕಾಗ್ಬೋದು, ಹಾಸ್ಪಿಟಲ್ಗಳಿಗೆ ಹೋಗೋಕ್ಕಾಗ್ಬೋದು, ಅವ್ರ ಮಕ್ಕಳ ಎಜುಕೇಶನ್ಗಾಗ್ಬೋದು, ಒಳ್ಳೆ ಊಟ ತಿನ್ನಕ್ಕಾಗ್ಬೋದು ಆಗುತ್ತೆ ಸರ್. ಎಲ್ಲ ನಿರುದ್ಯೋಗಿಗಳಿಗೆ ಕೊಡಬೇಕಾಗಿತ್ತು. ಇವರು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದು, ಅಲ್ಲಿ ಎಲ್ಲೂ ಕಂಡೀಷನ್ ಹಾಕಿರ್ಲಿಲ್ಲ. ಈಗ ಮಾತ್ರ ಕಂಡೀಷನ್ ಹಾಕ್ತಾ ಇದ್ದಾರೆ, ಈ ವರ್ಷ ಪಾಸ್ ಆದವರಿಗೆ ಅಂತೇಳಿ. ಎರಡನೇದು 2 ವರ್ಷ ಕೊಡ್ತೀವಿ ಅಂತ. ಈ ಸರ್ಕಾರ ಯುವಕರಿಗೆ, ಪದವೀಧರರಿಗೆ, ವಿದ್ಯಾವಂತರಿಗೆ ಉತ್ತರವನ್ನ ಕೊಡಬೇಕು. 2 ವರ್ಷದ ಒಳಗೆ ನಿಮಗೆ ಕೆಲಸ ಸಿಗುವಂತಹ ಯಾವ ಯೋಜನೆಯನ್ನ ನಾವು ಮಾಡ್ಕೊಳ್ತೀವಿ, ಅದಕ್ಕೆ ಎಷ್ಟು ಅನುದಾನ ಕೊಡ್ತೀವಿ ಅದನ್ನ ಇವರು ಹೇಳಬೇಕು. 2 ವರ್ಷದವರೆಗೆ ಅವ್ರಿಗೆ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ಹಾಗೆ ಬಿಟ್ಬಿಡ್ತೀರಾ ನೀವು? ಎರಡನೇದು, ಮಾನಿಟರ್ ಮಾಡುವಂಥದ್ದು, ಅದು ಸದ್ಬಳಕೆ ಆಗ್ತಾ ಇದೆಯಾ, ಅವರಿಗೆ ಕೆಲಸ ಸಿಗುವಲ್ಲಿ ಹೋಗ್ತಾ ಇದೆಯಾ, ಇದನ್ನ ನೋಡುವಂತಹ ಜವಾಬ್ದಾರಿ ಸರ್ಕಾರದ್ದಿದೆ. ಇವು ಯಾವ ಸಿದ್ಧತೆಗಳು ಇಲ್ಲದೆ ನಾನು ಎಲೆಕ್ಷನ್ನಲ್ಲಿ ಮಾತು ಕೊಟ್ಟೆ, ನಿಮ್ಮ ವೋಟ್ ತಗೊಂಡೆ, 2 ವರ್ಷ ಕೊಡ್ತೀನಿ, ಮುಂದೆ ನಿಮ್ಮ ಹಣೆ ಬಾರ, ನೀವು ಏನಾದ್ರೂ ಮಾಡ್ಕೊಳ್ಳಿ, ಇದು ಹೇಳುವಂಥದ್ದು ಜನಪರ ಸರ್ಕಾರವಾ? ಭವ್ಯ ಅವರೇ, 5 ವರ್ಷದಿಂದ ಯಾವುದೂ ಎಕ್ಸಾಮ್ಗಳು ನಡೆದಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ, ಯಾಕಂದ್ರೆ ಆ ಸ್ಟೂಡೆಂಟ್ಸ್ ಜೊತೆ ಹೋರಾಟ ಮಾಡಿರೋಳು ನಾನು. 5 ವರ್ಷಗಳಿಂದ ಮೇಡಮ್ ಯಾವುದು ಎಕ್ಸಾಮ್ ಆಗ್ತಿಲ್ಲ. ಇವತ್ತು ಮೊನ್ನೆ KPSC ಎಕ್ಸಾಮ್ ಆಗ್ಬೋದು, KEA ಇಂದ ಎಕ್ಸಾಮ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಕ್ಸಾಮ್ಗಳಾಗ್ಬೋದು, ಕಾನ್ಸ್ಟೇಬಲ್ ಮೊನ್ನೆ ಒಂದಾಯ್ತು HK ರೀಜನ್. ಅವರ ಕ್ರೆಡಿಟ್ ಇರೋದು ಒಂದೇ, ಏನು PSI 545 ಎಕ್ಸಾಮು, ಅದು ದೊಡ್ಡ ಸ್ಕ್ಯಾಮ್. ಮಾಡಿದ ಒಂದು ಎಕ್ಸಾಮು ಅದು ನೆಟ್ಟಗೆ ಮಾಡಕ್ಕಾಗಿಲ್ಲ, ಅವರಿಗೆ ದೊಡ್ಡ ಸ್ಕ್ಯಾಮ್ ಆಯ್ತದು. ಅದು ಕೋರ್ಟಿಗೆ ಹೋಗಿ ಪಾಪ ಅದೇ ಸ್ಟೂಡೆಂಟ್ಸ್ 2 ವರ್ಷ ಕಾದು ಇವಾಗ ರೀ ಎಕ್ಸಾಮ್ ಬಂತು. ಈಗ ಯೋಚನೆ ಮಾಡಿ, ಕಮಿಟ್ಮೆಂಟ್ ನಿರುದ್ಯೋಗಿಗಳ ಪರ ಇರುವಂತಹ ಸರ್ಕಾರ ಯಾವುದು? ಈ ನಿರುದ್ಯೋಗಿಗಳ ಕತೆ ಏನು ಅಂತ ನಾನು ಕೇಳ್ತಾ ಇರೋದು. ನೀವು ಕೊಡ್ತಿರೋದು, ಮತ್ತೆ ಈಗ ರಾಜೀವ್ ಅವರು ಕೂಡ ಅದನ್ನೇ ಕೇಳಿದ್ರು, ನೀವು ಭರವಸೆ ಕೊಡುವಾಗ ನೀವು ಹೌದು ಎಲ್ಲಾ ನಿರುದ್ಯೋಗಿಗಳಿಗೆ ಯುವ ನಿಧಿ ಕೊಡ್ತೀವಿ ಅಂತ ಹೇಳ್ತೀರಿ. ಎಲ್ಲಾ ನಿರುದ್ಯೋಗಿಗಳಂದ್ರೆ ಯಾರು? ಈಗ ಯಾಕೆ ಈ ಕಂಡೀಷನ್? ಹಂಗಾದ್ರೆ ನಿಮ್ಮನ್ನ ನಂಬರೋದು ತಪ್ಪ. ಅವರು ನಿಮ್ಮ ಗ್ಯಾರಂಟಿ ನಾನು ಬೇಕಿದ್ರೆ ತೋರಿಸ್ತೀನಿ, ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಹಿಡ್ಕೊಂಡಿರುವಂತಹ ಲಾಂಚ್ ಮಾಡಿದ ದಿವಸ ಹೇಳಿರುವಂತರಲ್ಲಿ, ಅದರಲ್ಲಿ ಪದವೀಧರರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಯುವ ನಿಧಿ, ಇದು ನಮ್ಮ ಗ್ಯಾರಂಟಿ ಅಂತ ಕೇಳಿದ್ರಿ. ಎಲ್ಲೂ ಕಂಡೀಷನ್ ಹಾಕಿಲ್ಲ ನೀವು.
ವಿ ಹ್ಯಾವ್ ಸ್ಟಾರ್ಟೆಡ್ 2 ರೀತಿ ಶುರು ಮಾಡಿದೀವಿ. ಅವರು ನೀವೇನು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರಿ, ಹೌದು, ಒಂದು ಕಮಿಟಿನೂ ಸೆಟಪ್ ಆಗಿದೆ ಪ್ರಿಯಾಂಕ್ ಖರ್ಗೆ ಸರ್ ಅವರ ಒಂದು ನೇತೃತ್ವದಲ್ಲಿ. ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಸರ್ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ನಾವು ಬೇಜವಾಬ್ದಾರಿ ಗೌರ್ಮೆಂಟ್ ಅಲ್ಲ ಸರ್. ಈ 3,000 ಏನ್ ಕೊಡ್ತಾ ಇದೀವಿ, ಇವಾಗ ಪಾಸ್ಡ್ ಔಟ್ ಆಗೋರಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದೀವಿ. ಇವರಿಗೆ ಒಂದು ಘನತೆಯ ಜೀವನ ಇರ್ಲಿ ಅಂತ ಕೊಡ್ತಾ ಇದೀವಿ. ಅದಕ್ಕೆ ತಕ್ಕನಾಗಿ ಇವತ್ತು ಎಂಪ್ಲಾಯಬಿಲಿಟಿ ಇನ್ಕ್ರೀಸ್ ಆಗಬೇಕು. ಸ್ಟೂಡೆಂಟ್ಸ್ ಬರೀ ಡಿಗ್ರಿ ಇದ್ರೆ ಕೆಲಸ ಯಾಕೆ ಸಿಗ್ತಿಲ್ಲ ಅಂತ ಹೇಳ್ತೀನಿ. ಆ ಕಡೆ ಡಿಮ್ಯಾಂಡ್ ಇದೆ, ಈ ಕಡೆ ಸಪ್ಲೈ ಇದೆ, ಮಧ್ಯದಲ್ಲಿ ಕೋಆರ್ಡಿನೇಷನ್ ಇಲ್ಲ, ಅವರಿಗೆ ಆ ಸ್ಕಿಲ್ಸ್ ಇಲ್ಲ. ಡಿಗ್ರಿ ಮಾಡಿದ ಸ್ಟೂಡೆಂಟ್ಸ್ ಯಾಕೆ ಸೆಲೆಕ್ಟ್ ಆಗ್ತಿಲ್ಲ ಅಂದ್ರೆ ಆ ಒಂದು ಬ್ರಿಡ್ಜ್ ಗ್ಯಾಪ್ನ ಫಿಲ್ ಮಾಡ್ಬೇಕಂತಾನೆ ಇವತ್ತು ಒಂದು ಕಮಿಟಿ ಕೂಡ ಸೆಟಪ್ ಮಾಡಿದ್ದೀವಿ. ಯಾವ ರೀತಿ ಯಾವ ಒಂದು ಡಿಗ್ರಿ ಹೋಲ್ಡರ್ಸ್ಗೆ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ಸೊ ದ್ಯಾಟ್ ಇನ್ ದ ನೆಕ್ಸ್ಟ್ 2 years ಯಾವ ಸ್ಟೂಡೆಂಟು ಬಂದು ನಮಗೆ ಬೇಕಾಗಿಲ್ಲ ಯುವ ನಿಧಿ ನಮಗೆ ಕೆಲಸ ಸಿಕ್ತು ಅಂತ ಹೇಳಬೇಕು ಅನ್ನುವಂತಹ ಒಂದು ಕಾರಣಕ್ಕೆ. ಅಖಾಡ ವೀಕೆಂಡ್ ಎಡಿಷನ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಅಖಾಡದಲ್ಲಿ ಬಹಳಷ್ಟು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದೀವಿ, ವಿಶೇಷವಾಗಿ ಯುವ ನಿಧಿಯ ಬಗ್ಗೆ ನಮ್ಮ ಅತಿಥಿಗಳ ಜೊತೆಗಿನ ಚರ್ಚೆಯನ್ನು ನಾವು ಮುಂದುವರಿಸೋಣ. ಈಗ ಏನು ಇವರು ಹೇಳ್ತಾ ಇದ್ದಾರೆ, ಯುವಕರಿಗೆ ನಾವು ಜಾಬನ್ನು ಕಾಲ್ ಮಾಡಿದ್ವಿ ಅಂತ ಹೇಳಿ, ಅವರು ನನಗೆ ಒಂದು ಗವರ್ನಮೆಂಟ್ ನೋಟಿಫಿಕೇಶನ್ ಅನ್ನು ತೋರಿಸ್ಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್. ಈ ಹೊಸ ಸರ್ಕಾರ ಆದಮೇಲೆ ಈ ಒಂದು ಜಾಬ್ಗೆ, ಒಂದೇ ಜಾಬ್ಗೆ, ನಾನು ಎಲ್ಲದಕ್ಕೂ ಕೇಳಲ್ಲ, KPSC ಇಂದ ನೋಟಿಫಿಕೇಶನ್ ಈ ಸರ್ಕಾರ ಬಂದ ಮೇಲೆ ಆಗಿದೆ ಅನ್ನುವಂಥದ್ದು ಒಂದು ತೋರಿಸ್ಬಿಡ್ಲಿ. ಆ ಫೈಲ್ 2023ಕ್ಕಿಂತ ಮುಂಚೆ ಡೇಟ್ ಇಲ್ಲದೆ ಇರುವಂತದ್ದು ಒಂದು ತೋರಿಸ್ಬಿಡ್ಲಿ. ನೋಟಿಫಿಕೇಶನ್ ಇವತ್ತಾಗಿರ್ಬೋದು, ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಫೈಲ್ ಮೂವ್ಮೆಂಟ್ ಆಗುತ್ತಲ್ಲ ಕ್ಲಿಯರೆನ್ಸ್ಗೆ, ಮಿನಿಮಮ್ 1.5-2 ವರ್ಷ ಹೋಗಿರುತ್ತೆ. ಕೋವಿಡ್ ನಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಬಿಜೆಪಿ ನಿರಂತರವಾಗಿ ಈ ಆಪಾದನೆಯನ್ನು ಎದುರಿಸಿದೆ. 2008ರಿಂದ 13 ಏನಂದ್ರೆ ನೀವು ಅಧಿಕಾರದಲ್ಲಿ ಇದ್ದಾಗ ರಿಕ್ರೂಟ್ಮೆಂಟ್ ಅನ್ನ ಮಾಡೋದಿಲ್ಲ, ಮಾಡ್ತಾ ಇಲ್ಲ, ಅಥವಾ ಅತ್ಯಂತ ಕಡಿಮೆ ಮಾಡ್ತೀರಿ, ತುಂಬಾ ಕಡಿಮೆ ಮಾಡ್ತೀರಿ ಅನ್ನೋದು ಬಿಜೆಪಿ ವಿರುದ್ಧ ಇರುವಂತಹ ಆಕ್ಷೇಪ. ಸರ್, ನೀವು ಗಮನಿಸಬಹುದು, ಕೋವಿಡ್ ನಿರ್ವಹಣೆ ಇಡೀ ಜಗತ್ತಿಗೆ ಸವಾಲಾಗಿತ್ತು. ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಮಟ್ಟದ ಸಾಲಕ್ಕೆ ಹೋಗಿರಲಿಲ್ಲ. ಇವತ್ತು ತೆರಿಗೆಯಲ್ಲಿ ಪ್ರೀ ಕೋವಿಡ್ ಪೊಸಿಷನ್ಗೆ ನಾವು ಬಂದಿದ್ದೀವಿ. ಪ್ರೀ ಕೋವಿಡ್ ಪೊಸಿಷನ್ನಲ್ಲಿ ರಾಜ್ಯ ಸುಭಿಕ್ಷೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯವನ್ನ ಎಷ್ಟು ದುಡ್ಡು, ಇವತ್ತು ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ, ನೀರಿನ ಕರವನ್ನು ಹೆಚ್ಚು ಮಾಡಿದ್ದಾರೆ, ಹಾಲಿನ ದರ ಹೆಚ್ಚಾಯಿತು, ಬೆಂಬಲ ಬೆಲೆ ಇವತ್ತಿಗೂ ಹೋಗಿಲ್ಲ. ಒಂದು ಹೆಣ್ಣುಮಗಳು ದಿನಕ್ಕೆ 10 ಲೀಟರ್ ಹಾಲು ಹಾಕ್ತಿದ್ಲು ಅಂದರೆ ಅವಳಿಗೆ 50 ರೂಪಾಯಿ ಬೆಂಬಲ ಬೆಲೆ ಹೋಗ್ತಿತ್ತು. 1 ಲೀಟರ್ಗೆ 2.5 ರೂಪಾಯಿ ಕಡಿಮೆ ಮಾಡಿದ್ದಾರೆ, 2 ರೂಪಾಯಿ 70 ಪೈಸೆ ಕಡಿಮೆ ಮಾಡಿದ್ದಾರೆ KMF ಅಲ್ಲಿ ಹಾಲು ಪರ್ಚೇಸ್ ಮಾಡುವಾಗ. ಒಟ್ಟು 7 ರೂಪಾಯಿ 70 ಪೈಸೆ ಕಡಿಮೆ ಆಯಿತು. ನೀವು ಕರೆಂಟ್ ಬಿಲ್ಲನ್ನು ಕಮರ್ಷಿಯಲ್ ಹೆಚ್ಚು ಮಾಡಿದ್ರಿ, ಗೃಹ ಜ್ಯೋತಿ ಅಂತ ಹೇಳಿ ಕೊಟ್ರಿ ನೀವು. ಆದರೆ ಒಂದು ಹಳ್ಳಿಯ ಹೆಣ್ಣುಮಗಳು ಹಿಟ್ಟಿನ ಗಿರಣಿಗೆ ಹೋದಾಗ, ಒಂದು ಕಮರ್ಷಿಯಲ್ ಇದಕ್ಕೆ ಹೋದಾಗ ಅಲ್ಲಿ ಅದೇ ದುಡ್ಡನ್ನು ಅಲ್ಲಿ ಕಂಪನ್ಸೇಟ್ ಮಾಡುವಂಥದ್ದಾಗಿದೆ. ಅಂದರೆ ನೀವು ಆರ್ಥಿಕ ಸಂಪನ್ಮೂಲ ಸಬಲೀಕರಣ ಮಾಡುವಂಥದ್ದು ಯಾವುದೂ ಆಗಲಿಲ್ಲ. ನೀವು ಎಷ್ಟು 2,000 ಕೊಟ್ಟಿದ್ದೀರಿ, ಯಾವ ಗೃಹಿಣಿ 2,000 ತಗೊಂಡಿದ್ದಾಳೆ ಅದೇ ಗೃಹಿಣಿ ತನ್ನ ಕೈಯಿಂದ 3,500 ಖರ್ಚು ಮಾಡ್ತಾ ಇದ್ದಾಳೆ. ಈ ಪರಿಸ್ಥಿತಿಗೆ ತಂದಿಡುವಂಥದ್ದು ಇದು ಆರ್ಥಿಕ ವಿಚಾರಧಾರೆನಾ? ಸರ್ಕಾರ ಈ ದಾರಿಯಲ್ಲಿ ನಡೆದ್ರೆ ರಾಜ್ಯ ಮುನ್ನಡೆಯತ್ತಾ? ಈಗ ಯುವಕರಿಗೆ ನೀವು ಮುಂದೆ ಹೇಳಬೇಕು, ಎಷ್ಟು ಈಗಿನ ಪಾಲಿಸಿಯಲ್ಲಿ ಯಾವ ರಾಜ್ಯದವರು, ಬೇರೆ ಹೊರಗಡೆಯವರು ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ? ಪಕ್ಕದ ಎಲ್ಲಾ ರಾಜ್ಯಗಳು ಕಡಿಮೆ ಕರೆಂಟ್ ಪರ್ ಯೂನಿಟ್ ಕಡಿಮೆ ಪೇ ಮಾಡುವಾಗ, ಇಲ್ಲಿ ಹೈಯೆಸ್ಟ್ ರೇಟ್ ಇರುವಾಗ ಯಾವ ಯೂನಿಟ್ಗಳು, ಯಾವ ಇಂಡಸ್ಟ್ರಿಗಳು ಇಲ್ಲಿಗೆ ಬರ್ತವೆ? ಯಾವ ಉದ್ಯೋಗವನ್ನ ಕೊಡ್ತೀರಿ? ಈಗ ನೀವು ಒಂದು ವಿಚಾರವನ್ನ ನಾನು ಭವ್ಯ ಅವ್ರಿಗೆ ಹೋಗಿ ಮುಂಚಿತವಾಗಿ ನೀವು ಹೇಳಿದ್ರಿ, FD ಅಪ್ರೂವಲ್ ಎಲ್ಲ ನಮ್ಮ ಕಾಲದಲ್ಲಿ ಆಗಿದೆ ಅಂದ್ಕೊಂಡು. ನೀವು ಕರೆಂಟ್ ರೇಟ್ ಅಪ್ರೂವಲ್ ಅನ್ನ ನೀವು ಯಾಕೆ ನಿಮ್ಮ ಸರ್ಕಾರದೊಂದಿಗೆ ಒಪ್ಕೊಳ್ಳೋದಿಲ್ಲ? ಯಾಕಂದ್ರೆ ಮೇ 12ನೇ ತಾರೀಕಿನಂದು ಆರ್ಡರ್ ಆಗಿರುವಂತ KREC ಇದನ್ನ ನೀವು ಈ ಸರ್ಕಾರಕ್ಕೆ ಅಂತಲೇ ಹೇಳ್ತೀರಿ. ಅದೇ ಉದ್ಯೋಗದ ವಿಚಾರಕ್ಕೆ ಬಂದಾಗ ನಮ್ಮ ಸರ್ಕಾರದ್ದು ಅಂತ ಹೇಳ್ತೀರಿ. ಇದು ಹೆಂಗೆ? ಇದು ದ್ವಂದ್ವ ಅಲ್ವಾ ನಿಮ್ದು? ಸರ್, ಇದು ದ್ವಂದ್ವ ಅಲ್ವಾ ನಿಮ್ದು? ಅಲ್ಲ, ಸ್ಪಷ್ಟವಾಗಿ ನಾವು ಇರಬೇಕಾಗತ್ತೆ. ಅದು ಆಯೋಗ ತಗೊಳ್ಳುವಂತಹ ತೀರ್ಮಾನವನ್ನ ನಮ್ಮ ರಾಜ್ಯ ಸರ್ಕಾರ ತಡೆ ಹಿಡಿದಿತ್ತು. ಪ್ರಶ್ನೆಗಳನ್ನು ಕೂಡ ತೆಗೆದುಕೊಳ್ಳೋಣ. ಯಾವ ರೀತಿಯಾಗಿ ಯುವಕರು ಯುವ ನಿಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳು ಏನಿದೆ ಅನ್ನೋದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ತೆಗೆದುಕೊಳ್ತೀನಿ. ನಂದು ಪ್ರಶ್ನೆ ಇಷ್ಟೇ,
ಆ್ಯಸ್ ಟೋಲ್ಡ್ ನಮ್ಮ ರಾಜೀವ್ ಸರ್ ಹೇಳ್ದಂಗೆ ಯಾಕೆ ನೀವು ಡಿಗ್ರಿ ಹುಡುಗರನ್ನ ಯಾಕೆ ಫೋಕಸ್ ಮಾಡ್ತಾ ಇದ್ದೀರಾ, ನಾವು ಪಿ ಜಿ ಹುಡುಗರನ್ನ ಯಾಕೆ ನೀವು ತೊಗೋತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂದರೆ, ಈ ಒಂದು ಯೂನಿವರ್ಸಿಟಿಯಿಂದ ಪರ್ ಇಯರು 4,500 ಜನ ಔಟ್ಪುಟ್ ಆಯ್ತಾ ಇದ್ದಾರೆ, ಯಾರಿಗೂ ಉದ್ಯೋಗ ಇಲ್ಲ. ನಮ್ಮನ್ನು ಯಾಕೆ ಆಚೆ ಇಟ್ಟಿದ್ದೀರಾ? ಒಂದು ಇನ್ನೊಂದು ಭವ್ಯ ಮೇಡಮ್ ಹತ್ರ ಸ್ನಾತಕೋತ್ತರ ಪದವೀಧರ ವಿದ್ಯಾರ್ಥಿಗಳಿಗೆ ಇದೆ ಅಲ್ವಾ? ಇಲ್ವಾ? ಹೊರತುಪಡಿಸಿ ಮಾಡಿರುವಂಥದ್ದು. ಅವ್ರು ಹೇಳಿರೋದು ಇಷ್ಟೇ, ಪದವಿ ಯಾರು ತಗೊಂಡಿದ್ದಾರೆ ಅವರಿಗೆ, ಅದಾದ್ಮೇಲೆ ಡಿಪ್ಲೊಮಾ ಹುಡುಗರಿಗೆ, ಅದರಲ್ಲಿ ವೃತ್ತಿಪರ ಅಂತ ಒಂದು ಸೇರಿಸಿದ್ದಾರೆ. ಅದು ಬಿಟ್ಟು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನ ಇನ್ಕ್ಲೂಡ್ ಮಾಡಿಲ್ಲ. ಯಾವ ಕಾರಣಕ್ಕಾಗಿ ಭವ್ಯ ಅವರೇ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನ ಇನ್ಕ್ಲೂಡ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ? ನನಗೆ ಇರೋ ಮಾಹಿತಿ ಪ್ರಕಾರ ಸ್ನಾತಕೋತ್ತರ ಇದೆ. ಗಿರೀಶ್ ಅವರೇ, ನೀವು ಒಂದು ಮಾಸ್ಟರ್ಸ್ ಮಾಡಕ್ ಹೋಗಿದ್ದೀರಿ ಅಂದ್ರೆ ಯು ಆರ್ ಅ ವೆರಿ ಮೆಚೂರ್ಡ್ ಪರ್ಸನ್ ಹೂ ಹ್ಯಾಸ್ ಸೀನ್ ವಾಟ್ ಯು ವಾಂಟ್. ನಿಮ್ಗೆ ಏನು ಬೇಕಂತ ಡಿಸೈಡ್ ಮಾಡಿ ನೀವು ಒಂದು ಸಬ್ಜೆಕ್ಟಲ್ಲಿ ಸ್ಪೆಷಲೈಸ್ ಮಾಡೋದಕ್ಕೆ ನೀವು ಆ ಮಟ್ಟಕ್ಕೆ ಹೋಗಿದ್ದೀರಾ. ಎಷ್ಟೋ ಜನ ನಿಮಗೆ ಈ ಒಂದು ಪ್ರಿವಿಲೇಜ್ ಇದೆ, ಏನು ಮಾಸ್ಟರ್ಸ್ ಮಾಡುವಂತಹ ಪ್ರಿವಿಲೇಜ್. ಎಷ್ಟೋ ಜನಕ್ಕೆ ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತಾರೆ, ಅವರಿಗೆ ಮಾಸ್ಟರ್ಸ್ ಮಾಡುವಂತಹ ಪ್ರಿವಿಲೇಜು ಇರಲ್ಲ. ಅವರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಎಂತಹ ಆಸೆ ಇದ್ರೂ ದೇ ಕಾಂಟ್. ದೇರ್ ಇಸ್ ಅ ಡಿಫ್ರೆನ್ಸ್. ಡಿಗ್ರಿಯಿಂದ ಡ್ರಾಪ್ ಔಟ್ ಆದವರು ಮಾಸ್ಟರ್ಸ್ ಮಾಡೋಕ್ಕೆ ಅಫೋರ್ಡ್ ಮಾಡೋಕ್ಕಾಗದೇ ಇರೋರಿಗೂ ನಿಮಗೂ ಬಹಳ ಡಿಫ್ರೆನ್ಸ್ ಇದೆ. ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ನಾನು ಈ ಒಂದು ಕ್ಷೇತ್ರದಲ್ಲಿ ನಾನು ನನ್ನ ಕರಿಯರ್ನ ಮಾಡ್ಬೇಕಂತಿದ್ದೀನಿ, ಅದಕ್ಕೆ ಈ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಅಂತ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಗೆ ಅನ್ಸುತ್ತಾ ಆ ಒಂದು ಸ್ಟೂಡೆಂಟ್ಸ್ಗೂ ನಿಮ್ಗೂ ಕಂಪೇರ್ ಮಾಡ್ಕೊಳಕ್ಕಾಗತ್ತೆ? ಆದ್ರೆ ಪಿಜಿ ಮುಗಿಸಿದ ತಕ್ಷಣ ಕೆಲಸ ಸಿಗುತ್ತೆ ಅಂತ ಯಾವ ಭರವಸೆಯೂ ಇಲ್ಲ. ಯಾಕಂದ್ರೆ ಈಗ ಅವರು ಮಾಸ್ಟರ್ಸ್ ಎಜುಕೇಶನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆವಾಗ ಅವ್ರಿಗೆ ಶಿಕ್ಷಕನಾಗಿ ಆ ವೃತ್ತಿಯನ್ನು ನಡೆಸೋದಕ್ಕೆ ಬೇಕಾಗಿರುವಂತ ಎಷ್ಟು ಸ್ಯಾಲರಿ ಸಿಗುತ್ತೆ ಅನ್ನೋಂಥದ್ದು ವಿಚಾರದಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗಳು ಕೂಡ ಇದಾವೆ ಇಲ್ಲಿ. ಹೌದು. ಒಂದು ವೇಳೆ ಇದು ಇಲ್ಲ ನಾನು ಒತ್ತಾಯ ಮಾಡ್ತೇನೆ ಈ ಸರ್ಕಾರವನ್ನ, ಒಂದು ವೇಳೆ ಸ್ನಾತಕೋತ್ತರ ನನಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಸ್ನಾತಕೋತ್ತರದವ್ರನ್ನು ಸೇರಿಸ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಬಿಟ್ಟಿದ್ದಾರೆ ಅಂದ್ರೆ ಮಂಡು ಉತ್ತರವನ್ನ ಕೊಡೋದು ನಿಲ್ಲಿಸಬೇಕು. ಈ ಸರ್ಕಾರ ಸ್ನಾತಕೋತ್ತರದವರಿಗೂ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನ ಒತ್ತಾಯ ಮಾಡ್ತೀನಿ ಅಷ್ಟೇ. ಸರ್, ನಾನು ಮೇಡಮ್ಗೆ ಕ್ವಶನ್ ಮಾಡಿದೆನಂತ, ಅವರು ಮೇಡಮ್ ಏನು ಹೇಳಿದ್ರು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಇನ್ನೂ ಫೋಕಸ್ ಮಾಡ್ತೀರಿ, ಇನ್ನೂ ಅದ್ರ ಬಗ್ಗೆ ವಿಚಾರಿಸ್ತೀರಿ ಅಂತ ಹೇಳಿದ್ರು. ಬಟ್ ನನಗೇನಂದ್ರೆ ಆ್ಯಸ್ ಎ ಎಜುಕೇಟೆಡ್ ಪರ್ಸನ್ ಈ ಪ್ರೈವೇಟ್ ಜಾಬ್ಸ್ ಏನಿದೆಯಲ್ಲ ಅದ್ರ ಪ್ರಕಾರ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಇನ್ನ ಕೊರತೆ ಇದೆ. ಹಂಗಾಗಿ ಆ ಥರ ಸ್ಕೀಮ್ಸ್ನ ಫಸ್ಟ್ ತೊಗೊಂಬಂದು ಆಮೇಲೆ ಅಲ್ಲಿ ಯಾರು ಎಲಿಜಿಬಲ್ ಇಲ್ಲ ಅಥವಾ ಅವ್ರಿಗೆ ಯಾರಿಗೆ ಅದು ಅಪ್ಗ್ರೇಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಸ್ಟೂಡೆಂಟ್ಸ್ಗೆ ಫೆಸಿಲಿಟೀಸ್ ನಮ್ಮ ಇಲಾಖೆ ಅಂದರೆ ಗೌರ್ಮೆಂಟ್. ರಾಮನಗರ ಜಿಲ್ಲೆಯಲ್ಲಿ 2ನೇ ಕೊರೋನಾ ಪ್ರಕರಣ ಪತ್ತೆಯಾಗಿದೆ. ಬೈರಮಂಗಲ ಗ್ರಾಮದ 22 ವರ್ಷದ ಯುವತಿಗೆ ಕೊರೋನಾ ಪಾಸಿಟಿವ್ ಇದ್ದು ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಬಗ್ಗೆ ಯಾವುದೇ ಆತಂಕ ಇಲ್ಲ ಅಂತ ಡಿಎಚ್ಒ ಡಾಕ್ಟರ್ ನಿರಂಜನ್ ಮಾಹಿತಿ ಕೊಟ್ಟಿದ್ದಾರೆ. ಲೇಜಿ, ಸೊ ಮೈ ರಿಕ್ವೆಸ್ಟ್ ವುಡ್ ಬಿ you first bring the programs which would upskill them for the private job. ಇಲ್ಲಿ ಯಾಕಂದ್ರೆ ಒಂದು ಈಗ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸ್ಕಿಲ್ ಇಂಡಿಯಾ ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದ್ರು. ಅದ್ರ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಪಾಸ್ ಔಟ್ ಆದಂಥವ್ರಿಗೆ ಇವರುಗಳಿಗೆಲ್ಲೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾದಂಥ ಒಂದಿಷ್ಟು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನ ತಂದಿದ್ರು. ನೀವು ಅಂಥ ಕಾರ್ಯಕ್ರಮಗಳ ಬದಲಿಗೆ ನೇರವಾಗಿ ದುಡ್ಡನ್ನೇ ಅವರ ಪಾಕೆಟ್ಗೆ ಕೊಡ್ತಾ ಇದ್ರಿ. ನೇರವಾಗಿ ದುಡ್ಡನ್ನು ಅವ್ರ ಪಾಕೆಟ್ಗೆ ಕೊಡ್ತಾ ಇದ್ರಿ. ಹೆಂಗ್ ಅವ್ರು ಕೇಳ್ತಿರೋ ಪ್ರಶ್ನೆ ಅಂದ್ರೆ ನೀವು ಕಾರ್ಯಕ್ರಮಗಳ ಮೂಲಕವಾಗಿ ಅವ್ರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದ್ರ ಕಡೆಗೆ ಯೋಚನೆ ನೇರವಾಗಿ ದುಡ್ಡು ಯಾಕೆ ಕೊಡ್ತೀರಿ? ಕಮಿಟಿ ಏನ್ ಸೆಟಪ್ ಆಗಿದೆ ನಮ್ದು ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕೂಡ ಪ್ರತಿಯೊಂದು ಸರ್ಕಾರದಲ್ಲೂ ಇರುತ್ತೆ. ಸೊ ನಮ್ಮ ಕಡೆಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಆಗತ್ತೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತೀವಿ. ಈ ಕಡೆ ಈ ಒಂದು ಭತ್ಯೆ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನಾನು ಆಗಲೇ ಹೇಳದ್ನಲ್ವಾ, ನಂಗೆ ಅರ್ಥ ಆಗುತ್ತೆ ನೀವೇನು ಹೇಳ್ತಿದ್ದೀರಿ, ಲೇಜಿ ಆಗ್ತಾರೆ ಸ್ಟೂಡೆಂಟ್ಸು. ಬಟ್ ಎಲ್ಲೋ ನಮ್ಮ ರಾಜ್ಯದ ಯುವ ಜನತೆಯ ಮೇಲೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಈ ರೀತಿ ಭತ್ಯೆ ತಗೊಳ್ಳೋದು ಅವರಿಗೆ ಇಲ್ಲಪ್ಪ ಸರ್ಕಾರದ ಮೇಲೆ ನಾವು ಹೊರೆ ಆಗಬಾರ್ದು, ಕೆಲಸ ಹುಡುಕೊಳ್ಳೋಣ, ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲೇ ಮಾಡೋಣ ಅನ್ನುವಂತಹ ಚಿಂತಕರಿದ್ದಾರೆ ನಮ್ಮ ಯುವ ಜನತೆ ಅಂತ ಅನ್ಕೊಂಡಿದ್ದೀವಿ. ನಾವು ಯಾವತ್ತು ಯುವ ಜನತೆನ ಲೇಜಿ ಅಂತ ಪರಿಗಣಿಸಿಲ್ಲ. ಓಕೆ, ರಾಜೀವ್ ಅವರು ತಾವೇನು ಹೇಳ್ತೀರಿ ಇದಕ್ಕೆ? ಒಂದು ಇವತ್ತಿನ ನ್ಯೂ ಎಜುಕೇಷನ್ ಪಾಲಿಸಿ ತಂದಿದ್ದೇ ಈ ಕಾರಣಕ್ಕಾಗಿ. ಈ ರಾಜ್ಯ ಸರ್ಕಾರ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಕ್ರಿಟಿಸೈಸ್ ಮಾಡ್ತಾ ಇದೆ. ನಾನು ಈ ಸರ್ಕಾರಕ್ಕೆ ಪ್ರಶ್ನೆ ಬಿಡ್ತೀವಿ ಅಂತ ಹೇಳಿ ಇಲ್ಲ, ಪಾಲಿಸಿ ತಂದಿಲ್ಲ. ನನಗೆ ಈ ಸರ್ಕಾರದ ಮುಂದೆ ಒಂದೇ ಪ್ರಶ್ನೆ, ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಬಿಟ್ಟು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತಿರಲ್ಲ. ಈ ಸ್ಟೇಟ್ ಎಜುಕೇಷನ್ ಪಾಲಿಸಿ DK ಶಿವಕುಮಾರ್ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಇಂಪ್ಲಿಮೆಂಟ್ ಆಗತ್ತಾ? ಡಾಕ್ಟರ್ ಪರಮೇಶ್ವರ್ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಇಂಪ್ಲಿಮೆಂಟ್ ಆಗತ್ತಾ?
ಅಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಮಾಡ್ತೀವಿ ಅಂದರೆ ಈ ಮಾತುಗಳನ್ನು ನಾವು ಕೊನೆವರೆಗೂ ಕೇಳ್ತಾ ಇರ್ತೀವಿ. ಒಬ್ಬ ಯುವಕ ನನಗೆ ಸ್ಕಿಲ್ ಇಲ್ಲ ಅಂಥೇಳಿ ಇವತ್ತಿಗೂ PG ಮುಗಿಸಿರೋ ಯುವಕ ಹೇಳ್ತಾ ಇದ್ದಾನೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇದು ಹಳೆಯ ಎಜುಕೇಷನ್ ಸಿಸ್ಟಮ್ ಶತಮಾನಗಳವರೆಗೆ ನಮ್ಮ ಯೂತ್ ಸ್ಟ್ರೆಂತನ್ನು ಇದೇ ಪರಿಸ್ಥಿತಿಯಲ್ಲಿ ಇಡ್ತು. ಇದನ್ನು ಬದಲಾವಣೆ ಮಾಡಬೇಕು ಅಂದರೆ ಕಾಂಗ್ರೆಸ್ ಧೋರಣೆ ಏನು ಗೊತ್ತಾ? ಬಡವರು ಬಡವರಾಗೇ ಇರಬೇಕು, ಬಡವರಿಗೆ ಭಿಕ್ಷೆ ಕೊಡ್ತೀವಿ ಅಂತ ಹೇಳಿ ಗರೀಬಿ ಹಟಾವೋ ಅಂತ ಹೇಳಿ 50 ವರ್ಷದ ಹಿಂದೆ ಹೇಳಿದ್ದು ಇವತ್ತಿಗೂ ಕಾಂಗ್ರೆಸ್ ಹೇಳುತ್ತೆ. ಇನ್ನು 100 ವರ್ಷ ಹೋದರೂ ಬಡವರ ಬಗ್ಗೆನೇ ಮಾತನಾಡ್ತಾ ಇರುತ್ತೆ. ಬಟ್ ನರೇಂದ್ರ ಮೋದಿ ಅವರು ಈಗ ಹೇಳ್ತಾ ಇರುವಂಥದ್ದು ವಿಕಸಿತ ಭಾರತ ಅಂತ. ಈ ಸ್ಟೂಡೆಂಟ್ಸ್ ಎಲ್ಲ ಬರೆಯುವಾಗ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ನಾನು ಬರೀತಾನೆ ಬಂದೆ, ನನ್ನ ಮಗನೂ ಅದನ್ನೇ ಬರೀತಾ ಇದ್ದಾನೆ. ಈಗ ನಮ್ಮ ಕಿವಿಯಿಂದ ಕೇಳ್ತಾ ಇದ್ದೀವಿ ಭಾರತ ವಿಕಸಿತ ರಾಷ್ಟ್ರ ಅಂತ. ವಿಕಸಿತ ರಾಷ್ಟ್ರ ಅಂದರೆ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದ್ದೀವಿ ಅಂತ. ನಾವು 3rd ಲಾರ್ಜೆಸ್ಟ್ ಎಕಾನಮಿ ಆಗಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ, ಇಲ್ಲಿ ಇವ್ರು ಹೇಳ್ತಾರೆ ರಾಜಕೀಯ ಕಾರಣಕ್ಕೆ ನಮಗೆ ನ್ಯೂ ಎಜುಕೇಷನ್ ಪಾಲಿಸಿ ಬೇಕಾಗಿಲ್ಲ ಅಂತ. ಜಗತ್ತು ಸ್ಪೀಡಾಗಿ ಓಡ್ತಾ ಇರಬೇಕಾದ್ರೆ ನಮ್ಮ ಮಕ್ಕಳು ಹಿಂಗೇ ಇರಬೇಕು ಅಂತ. ನಂದು ಒಂದೇ ಪ್ರಶ್ನೆ ಭವ್ಯಾಗೆ, ನ್ಯೂ ಎಜುಕೇಷನ್ ಪಾಲಿಸಿ ಬಿಟ್ರೆ ಅದನ್ನ DK ಶಿವಕುಮಾರ್ ಮತ್ತೆ ಡಾಕ್ಟರ್ ಪರಮೇಶ್ವರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ನೀವು ಇಂಪ್ಲಿಮೆಂಟ್ ಮಾಡ್ತೀರೋ ಇಲ್ವೋ ಅಷ್ಟೇ ಹೇಳಿ. ಅಖಾಡ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಮೊದಲ ಕೋವಿಡ್ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಮಧುಗಿರಿ ಮೂಲದ ವ್ಯಕ್ತಿಯಲ್ಲಿ ಪಾಸಿಟಿವ್ ಪತ್ತೆಯಾಗಿದ್ದು ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಮ್ಮ ಬೈರ್ಮನ್ PHCಯಲ್ಲಿ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಾಗ ಒಬ್ರು ಅಂತ ಹೇಳಿ 22 ಇಯರ್ಸ್ ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಸಿಂಟಮ್ಸ್ ಏನು ಜಾಸ್ತಿ ಇಲ್ಲ. ಸೊ ಇವ್ರನ್ನ ಇವಾಗ ನಾವು ಐಸೋಲೇಷನ್ ಇಟ್ಟು 2 days ಅವ್ರದ್ದು ಕ್ಲಿನಿಕಲಿ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳಿಸ್ಕೊಂಡು ಇವತ್ತು ನಮ್ಮ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿದೆ. ಮಲ್ಲೇಗೌಡ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿಕೊಂಡಿದ್ದ 4ವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ನಿನ್ನೆ 51 ಜನ ಕೊರೋನಾ ಟೆಸ್ಟ್ ಮಾಡಿಸಿದ್ರು. 51 ಜನರಲ್ಲಿ 4 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಕೋವಿಡ್ ಬಗ್ಗೆ ಧಾರವಾಡ ಜಿಲ್ಲೆಯ ಜನತೆ ಭಯಪಡಬೇಕಾಗಿಲ್ಲ ಅಂತ DC ಗುರುದತ್ತ ಹೆಗಡೆ ಹೇಳಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ಆರೋಗ್ಯ ಸಚಿವರು ಸೂಕ್ತ ಮಾರ್ಗದರ್ಶನ ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯವಾಗಿ ಬಳಸಬೇಕು. ಕೆಮ್ಮು ಜ್ವರ ಇದ್ದವರು ತಪಾಸಣೆ ಮಾಡಿಸಿಕೊಳ್ಳಬೇಕು. ಜಿಲ್ಲೆಯಲ್ಲಿ 5,000ಕ್ಕೂ ಹೆಚ್ಚು ಬೆಡ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಇವೆ ಅಂತ ಹೇಳಿದ್ದಾರೆ. ಹ್ಯಾಂಡ್ ವಾಷಿಂಗ್ ಆಯಿತು, ಆಮೇಲೆ ಮಾಸ್ಕ್ ಬಳಸೋದಾಯಿತು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಯಿತು. ಇದನ್ನು ಮಾಡ್ತಾ ಇದ್ದರೆ ನಮಗೆ ಪ್ರಿವೆನ್ಷನ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಯಾವುದೇ ರೀತಿ ಸ್ಮಾಲ್ ಸಿಮ್ಟಮ್ಸ್ ಇರಲಿ, ಮೈನರ್ ಸಿಮ್ಟಮ್ಸ್ ಇದ್ದರೂ ಸಹಿತ, ಈ ಕೆಮ್ಮು ಜ್ವರ ಅಥವಾ ಫೀವರ್ ಈ ಥರದ್ದು ಇದ್ದರೂ ಸಹಿತ ನೀವು ಅದನ್ನು ಇಗ್ನೋರ್ ಮಾಡಲಾರದೆ ಟೆಸ್ಟಿಂಗ್ ಮಾಡಿಸ್ಕೊಂಡ್ರೆ ನಮಗೆ ಅರ್ಲಿ ಡಿಟೆಕ್ಷನ್ ಆಯಿತು ಅಂದರೆ ಖಂಡಿತ ನಾವು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆವಾಗ ವೈರಲ್ ಏನು ಇಫೆಕ್ಟ್ ಏನಿರುತ್ತೆ ಅದು ತೀವ್ರತೆ ಇರದೇ ಇದ್ದಂಗೆ ಅದನ್ನು ನಾವು ಅಡ್ರೆಸ್ ಮಾಡಲಿಕ್ಕಾಗುತ್ತೆ. ಬಿಬಿಎಂಪಿಯು ಅಲರ್ಟ್ ಆಗಿದ್ದು ನಿನ್ನೆ ಅಧಿಕಾರಿಗಳು ಮಹತ್ವದ ಸಭೆ ಮಾಡಿದ್ರು. ಈ ವೇಳೆ ಮಾತನಾಡಿರುವ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್, ಹೊಸ ವರ್ಷದ ಆಚರಣೆಗೆ ಯಾವುದೇ ನಿರ್ಬಂಧ ಇಲ್ಲ, ಹೊಸ ವರ್ಷಕ್ಕೆ ಪ್ರತ್ಯೇಕ ಗೈಡ್ಲೈನ್ಸ್ ಇರೋದಿಲ್ಲ ಅಂದಿದ್ದಾರೆ. ಇನ್ನು ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ಶಂಕರ್ ಬಾಬು ಮಾತನಾಡಿದ್ದು, ಸದ್ಯಕ್ಕೆ ಕೋವಿಡ್ ಪ್ರಕರಣಗಳು ಬಹಳ ಕಡಿಮೆ ಇದೆ, ಸರ್ಕಾರ ನೀಡುವ ಎಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಲಾಗುವುದು ಅಂತ ಹೇಳಿದರು. ಸಾರಿ ನಮ್ಮ PSCಯಲ್ಲಿ ಏನು ಸೂಚನೆ ಬರುತ್ತೆ ಆ ವಿವರ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ILI ಸಾರಿಗೆ ನಾವು ಹಿಂದೆನೂ ಕೂಡ ಅವ್ರು ಕೇಳಿರುವಂತ ಪ್ರಶ್ನೆ ಮೂಲ ಏನಂದ್ರೆ, ಈಗ ICSE ಇದೆ, CBSE ವಿಚಾರಗಳಿದಾವೆ, ಸೆಂಟ್ರಲ್ ಸಿಲೆಬಸ್ಗಳಿದಾವೆ. ಸೆಂಟ್ರಲ್ ಸಿಲೆಬಸ್ಗಳನ್ನ ನೀವು ಸ್ಟೇಟ್ ಎಜುಕೇಶನ್ ಪಾಲಿಸಿ ಮೂಲಕ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಕೇವಲ ನಮ್ಮ ರಾಜ್ಯದ ಶಾಲೆಯ ಮಕ್ಕಳಿಗೆ ಮಾತ್ರ ನೀವು ಇದನ್ನ ಹೊರೆಯಾಗಿ ಮಾಡಿ ಬಡವರ ಮಕ್ಕಳಿಗೆ ಮಾತ್ರ ಇದನ್ನ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಅದು. ನನಗೆ ಕೇಳಿದ್ದಾರೆ ಅದನ್ನ ಅವ್ರು ಕೇಳಿರೋದು, ಆ ಕಾರಣಕ್ಕಾಗಿ ನಾನು ನಿಮ್ಗೆ ಕೇಳ್ತಾರಂತದ್ದು. ಅಂದ್ರೆ ನಿಮ್ಗೂ ಗೊತ್ತಿದೆ ನಮ್ಮಲ್ಲಿರುವಂತಹ ಲಿಮಿಟೇಷನ್ಸ್ ಏನು. ಇಫ್ ವಿ ಹ್ಯಾಡ್ ಕಂಟ್ರೋಲ್ ಓವರ್ ICSE CBSE ಅದು ಕೂಡ ನಾವು ಮಾಡಿಫೈ ಮಾಡೇ ಮಾಡ್ತೀವಿ. ನರೇಂದ್ರ ಮೋದಿ ಅವರ ಕಂಟ್ರೋಲ್ ಇದೆ ಅದ್ರ ಮೇಲೆ, ಹಾಗಂತ ಅವ್ರು ಹೇರಿದ್ದನ್ನೆಲ್ಲ ನಾವು ನಮ್ಮ ರಾಜ್ಯದ ಮಕ್ಕಳಿಗೆ ಹೇರೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಉತ್ತರ, ಸ್ಟೇಟ್ ಎಜುಕೇಶನ್ ಪಾಲಿಸಿ ಬರ್ಲಿ, ಅದು ಹೇಗಿರುತ್ತೆ ಆಮೇಲೆ ಡಿಸ್ಕಸ್ ಮಾಡೋಣ. ಮುಂಚೆನೆ ಅಸ್ಯೂಮ್ ಮಾಡೋದು ತಪ್ಪಾಗುತ್ತೆ. ನಿಮ್ಮ ಸ್ಟೇಟ್ ಎಜುಕೇಶನ್ ಪಾಲಿಸಿ ಹೇಗಿರುತ್ತೆ ನೋಡಿ. ಈಗ ಭವ್ಯ ಒಪ್ಕೊಂಡ್ರು CBSE ICSE ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ. ಹೌದು, ಇಲ್ಲ. ಅಲ್ಲಿ ಹೋಗುವಂತದ್ದು ಬೇರೆ ಮಕ್ಕಳು,
ಆ ಕ್ವಾಲಿಟಿ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋದು ನ್ಯೂ ಎಜುಕೇಷನ್ ಪಾಲಿಸಿ. ಇವ್ರು ಹೇಳೋದೇನು ಗೊತ್ತಾ, ICSE CBSE ದುಡ್ಡಿದ್ದವ್ರು ಹೋಗ್ತಾರಾ, ಅವ್ರು ಹೋಗ್ಲಿ, ನಮಗೆ ಸಿಗೋರು ಯಾರು? ಒಂದ್ ಸೆಕೆಂಡ್ ನಾನು ಮಾತಾಡ್ತೀನಿ. ನಮಗೆ ಸಿಗೋರು ಗವರ್ನಮೆಂಟ್ ಬಡವರ ಮಕ್ಕಳು. ಒಂದ್ ಸೆಕೆಂಡ್ ಭವ್ಯ, ನನ್ನ ಟೈಮ್ ನೀವು ಇದು ಮಾಡಬೇಡಿ. ಬಡವರು ನಮ್ಮ ಕೈಗೆ ಸಿಗ್ತಾರೆ, ಬಡವರ ಮಕ್ಕಳು ಮಾತ್ರ ಇದನ್ನೇ ಓದಬೇಕು. ಯಾಕೆ ಅಂದ್ರೆ ಇವರಿಗೆ DK ಶಿವಕುಮಾರ್ ಸ್ಕೂಲನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಪರಮೇಶ್ವರ್ ಸ್ಕೂಲನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಗವರ್ಮೆಂಟ್ ಸ್ಕೂಲ್ ಮಾತ್ರ ಈ ಮಕ್ಕಳು ಓದಬೇಕು. ಈ ರೀತಿ ದಾರಿ ತಪ್ಪಿಸೋದು ಸುಲಭ. ಇಂತಹ ಸ್ಟೇಟ್ಮೆಂಟ್ ನಿಮ್ಮ ಪ್ರಕಾರ ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ ನೀವು, ಶಿಕ್ಷಣದಲ್ಲಿ ಯಾಕೆ ಗ್ಯಾರಂಟಿ ಕೊಡ್ತಾ ಇಲ್ಲ? ಫ್ರೀ ಎಜುಕೇಷನ್ ಯಾಕೆ ಕೊಡ್ತಾ ಇಲ್ಲ ನಮಗೆ? ಫ್ರೀ ಎಜುಕೇಷನ್ ಮೀನ್ಸ್ ಈಕ್ವಲ್ ಎಜುಕೇಷನ್ ಬೇಕು ನಮಗೆ. ಅವ್ರು ಹೇಳ್ದಂಗೆ ಇವಾಗ DK ಶಿವಕುಮಾರ್ ಅವರ ಕಾಲೇಜ್ನಲ್ಲಿ ನಾವು ಹೋಗಿ ಸೇರ್ಕೊಳಕ್ಕಾಗಲ್ಲ, ಆಯಿತಾ? ಅದೇ ರೀತಿಯಲ್ಲಿ ಮುರಾರ್ಜಿ ಆಗಿರ್ಬೋದು, ನವೋದಯ ಆಗಿರ್ಬೋದು, ಅದೆಲ್ಲ ಇವಾಗ ಹೆಂಗಾಗ್ತಾಯಿತ್ತು ಅಂದರೆ ಸಮಾನತೆ ಸಿಗ್ತಾ ಇಲ್ಲ ಎಜುಕೇಷನ್ ನಮಗೆ. ಇವಾಗ ತಳಮಟ್ಟದಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಹೋಗೋಕೈತೆ ಇಲ್ಲ. ಸೊ ನಮಗೇನಂದರೆ ಎಜುಕೇಷನ್ ಇವ್ರು ಹೇಳಿರೋ ಹಂಗೆ ಯಾರಪ್ಪ ಅಂದರೆ ಬರಗೂರು ರಾಮಚಂದ್ರಪ್ಪ ಅವರು ಒಂದು ಎಜುಕೇಷನ್ ಬಗ್ಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ದಯವಿಟ್ಟು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ವಹಿಸಬೇಕು, ಅದೇ ರೀತಿ ತಂದರೆ ಒಳ್ಳೆಯದು ಅಂತ ನಂದು ಒಂದು ಅನಿಸಿಕೆ. ಇನ್ನೊಂದು ಏನಂದರೆ, ನೀವು ಹೇಳ್ತಾ ಇದ್ರಲ್ಲ ಮೇಡಮ್, ಇವಾಗ ನೀವು ಏನು ಇವಾಗ ಪದವೀಧರರು ಕೊಡ್ತಾ ಇದ್ದೀರಲ್ವಾ, 180 ದಿನ ನೀವು ಟೈಮ್ ತೊಗೋತಾ ಇದ್ದೀರಲ್ಲ, ಯಾಕೆ ಅನ್ನೋದು ಕ್ವಶನ್ ಮಾರ್ಕ್ ಇದೆ. 180 ದಿನ ಯಾಕೆ ತೊಗೋತೀರಾ? ಅಲ್ಲಿವರೆಗೂ ಹುಡುಗ ಏನು ಮಾಡಬೇಕು? ಓಕೆ ಸಮಾನ ಶಿಕ್ಷಣ ಸಿಗಬೇಕಿತ್ತಲ್ವಾ ಅಂತ ಆ ಒಂದು ಅಂಶ ನಮ್ಮ ಮೇನ್ ಅಜೆಂಡಾ ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ. ಕ್ವಾಲಿಟಿ ಆಫ್ ಎಜುಕೇಷನ್ ಕಾಂಪ್ರಮೈಸ್ ಆಗಬಾರ್ದು. ಯಾವುದೇ ಒಂದು ಟಾಪ್ ಮೋಸ್ಟ್ ಸ್ಕೂಲ್ಗಳಲ್ಲಿ ಕೂಡ ಇದೇ ಕ್ವಾಲಿಟಿ ಆಗಬೇಕು. ನಮ್ಮ ಸ್ಟೇಟ್ ಸಿಲೆಬಸ್, ಈಗ ನೀವು ಹೇಳ್ಬೋದು ಸ್ಟೇಟ್ ಸಿಲೆಬಸ್ ಕ್ವಾಲಿಟಿ CBSEಗಿಂತ ಇಲ್ಲ, ಅದಕ್ಕೆ ದುಡ್ಡಿರೋರು CBSEಗೆ ಹೋಗ್ತಾರೆ ಅಂತ. ಹೌದು, ನಾನು ಸ್ಟೇಟ್ ಸಿಲೆಬಸ್ಸಲ್ಲೇ ಓದಿರೋದು. ನಾನು ಗ್ರಾಜುಯೇಟ್ ಆಗಿರೋದು ಐವಿ ಲೀಗ್ ಯೂನಿವರ್ಸಿಟಿಯಲ್ಲಿ, ಕೊಲಂಬಿಯಾ ಯೂನಿವರ್ಸಿಟಿ, ಅಂಬೇಡ್ಕರ್ ಅವ್ರು ಓದಿದ ಯೂನಿವರ್ಸಿಟಿಯಲ್ಲಿ. ಸ್ಟೇಟ್ ಸಿಲೆಬಸ್ ಓದಿದ ತಕ್ಷಣ ಅವರೆಲ್ಲ ಪೂವರ್ ಅಂತ ಏನಿಲ್ಲ. ನಾನು PUCನೂ ಓದಿದ್ದು PUC ವರ್ಗು ಸ್ಟೇಟ್ ಸಿಲೆಬಸ್ಸೇ ಓದಿದ್ದು, ನಂತರ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಆ ರೀತಿ ಹೇಳೋದು ತಪ್ಪಾಗುತ್ತೆ. ಆದರೆ ಹಳ್ಳಿಗಾಡಿನಲ್ಲಿ ನಾನು ಸಿಟಿಲಿ ಓದಿದ್ದೀನಿ. ಸೊ ಇದು ಇಂಟರ್ಸೆಕ್ಷನಾಲಿಟಿ ಆಗುತ್ತೆ. ನನಗೆ ಇಲ್ಲಿ ಸಿಕ್ಕಂತಹ ಒಂದು ಎಜುಕೇಷನ್ ಅಲ್ಲಿ ಸಿಗಲಿ, ಅಲ್ಲಿ ಒಂದು ಬೇರೆ ಒಂದು ಹೆಣ್ಮಗಳು ನನಗಿಂತ ಹೆಚ್ಚು ಸಾಮರ್ಥ್ಯ ಇರೋರಿಗೆ ಸಿಗಲಿಲ್ಲ, ಅವ್ರಿಗೆ ಆಪರ್ಚುನಿಟಿ ಸಿಗಲಿಲ್ಲ. ಆ ರೀತಿ ಕಲ್ಪಿಸ್ಕೊಡ್ಬೇಕು. ನೀವು ಹೇಳ್ತಿರೋದು 100%. ಆದರೆ ಅದೇ ಕ್ವಾಲಿಟಿ ಎಜುಕೇಷನ್ನೇ ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿಯ ಮೇನ್ ಅಜೆಂಡಾ. ಕ್ವಾಲಿಟಿ ಎಜುಕೇಷನ್ನೇ 50 ವರ್ಷದಿಂದ ನಾವು ಓದ್ತಾ ಬಂದಿದ್ದು. 50 ವರ್ಷ ಅದನ್ನು ಅನುಭವಿಸಿದ್ದೀವಿ ಅಂದರೆ ಅದು ಸರಿ ಇಲ್ಲ ಅಂತ ಈಗಾದರೂ ಹೇಳಬೇಕಲ್ಲ. ನಾವು ಅದನ್ನ ಹೇಳ್ತಾ ಇರುವಂಥದ್ದು. ಯಾಕೆ, ಒಂದ್ ಸೆಕೆಂಡ್ ನಾನು ಮುಗಿಸ್ಬಿಡ್ತೀನಿ. ಇವರು ಜಗತ್ತಿನ ಜೊತೆಗೆ ಕಾಂಪೀಟ್ ಮಾಡಿ ಅಂತೇಳಿ ಹೇಳಿದರೆ, ಕಾಂಪೀಟ್ ಮಾಡೋದಕ್ಕೆ ಶ್ರೀಮಂತರಿದ್ದಾರೆ, ಇವರು ಬಡವರು ಇದ್ದಾರಲ್ಲ, ಈ ಬಡವ್ರ ಮಕ್ಕಳು ಮಾತ್ರ ಇದನ್ನೇ ಓದಬೇಕು ಅನ್ನುವಂಥದ್ದು ಇದೆಯಲ್ಲ, ಈ ಧೋರಣೆ ತಪ್ಪು. ಎರಡನೇದು, ನನ್ನ ಸ್ನೇಹಿತರು ಕೇಳಿದ ಹಾಗೆ, ನೀವು ಯುವಕರಿಗೆ 3,000, 1,500 ಕೊಟ್ಟು ಮುಂದೆ ಅವನಿಗೆ ಭವಿಷ್ಯದ ಮಾರ್ಗವನ್ನು ನೀವು ತೋರಿಸ್ಲಿಲ್ಲ ಅಂದರೆ, ಇದರಿಂದಾಗಿ 2 ವರ್ಷದಲ್ಲಿ ನಿನಗೆ ಹೆಚ್ಚು ಕಡಿಮೆ ಒಂದು 60,000 ಕೊಡ್ತೀವಿ ನಾವು. 60,000ದನ್ನ ಇದಕ್ಕಾಗಿ ಹಿಂಗೆ ಬಳಸ್ಕೋಬೇಕು ಅಂತಹ ವ್ಯವಸ್ಥೆಯನ್ನು ನಾವು ಇಟ್ಬಿಟ್ಟಿದ್ದೀವಿ. ಈ 60,000 ಬಳಸ್ಕೊಂಡು ಬಿಟ್ರೆ ಈಗ ಕನಿಷ್ಠ ವೇತನ 30ರಿಂದ 50,000 ಇದೆ. ಅದಕ್ಕಿಂತ ಕಡಿಮೆ ವೇತನ ಕೊಡಬಾರ್ದು ಅಂತ ನಾವು 3,000 ಕೊಡ್ತಾ ಇದ್ದೀವಿ. ಆದರೆ ಈ ಭತ್ಯೆಯನ್ನು ತಗೊಂಡು ಮುಂದೆ ಕನಿಷ್ಠ ವೇತನವನ್ನ ಪಡೆಯುವ ಅರ್ಹತೆಯನ್ನ ನೀನು ಗಳಿಸ್ಕೋಬೇಕು ಅನ್ನುವಂತಹ ಯಾವ ಪ್ಯಾರಾಮೀಟರ್ಸು ಇಲ್ಲದೆ, ಯಾವ ಅವಕಾಶನೂ ನಿರ್ಮಾಣ ಮಾಡಲಾರ್ದೆ ಈಗ ನೀವು ಯಾವ ಬಜೆಟ್ ಅನ್ನ ಇಟ್ಟಿದ್ದೀರಿ? ನಾನು ನಿಮಗೆ 3,000, 1,500 ಕೊಡ್ತೀನಿ. ಈ 3,000 ನೀನು ಖರ್ಚು ಮಾಡಿದರೆ 2 ವರ್ಷದಲ್ಲಿ ಅದನ್ನು ಇದಕ್ಕೆ ವ್ಯವಸ್ಥೆಯನ್ನ ಬಳಸ್ಕೊಂಡ್ರೆ ನಾಳೆ ನೀನು 30,000ದ ಜಾಬನ್ನು ನೀನು ತಗೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ನಿರ್ಮಾಣ ಮಾಡಿದ್ದೀರಾ? ಆ ಯಾವ ಸಿದ್ಧತೆನೂ ಇಲ್ಲದೆ 3,000 ಕೊಟ್ಟೆ, 2 ವರ್ಷ ಕೊಟ್ಟೆ, ಕೈ ಎತ್ತದೆ, ಕೈ ಕೊಟ್ಟೆ. ನನಗೆ ಒಂದೇನು ಅರ್ಥ ಆಗಲ್ಲ ಅಂದ್ರೆ, BJP ಅವರೆಲ್ಲ ಎದ್ದಿರೋದೇ 2014ರಲ್ಲಿ ಅನ್ಸುತ್ತೆ ಸರ್. ಸ್ವತಂತ್ರ ಬಂದಾಗ 12% ಸಾಕ್ಷರತೆ. ಇವತ್ತು ದೇಶ ಉದ್ಧಾರ ಆಗಿರೋದು ಕಳೆದ 10 ವರ್ಷದಿಂದ ಅಲ್ಲ, 50 ವರ್ಷದಿಂದಾನು. ಏನು 2014ಕ್ಕೆ ಮುಂಚೆ ಎಲ್ಲರೂ ಭಿಕ್ಷೆ ಬೇಡ್ಕೊಂಡು ತಿಂತಿದ್ವಾ? ಸಾಕ್ಷರತೆ ಇಂಪ್ರೂವ್ ಆಗಿದೆ ಕಾಂಗ್ರೆಸ್ ಪಾಲಿಸಿಯಿಂದ. If anything in the past 10 years, unemployment is the highest in the past 35 years.
ರೀಚ್ ಆಗಿರೋದು ಬಿಜೆಪಿ ಆಡಳಿತದಲ್ಲಿ. ಸೊ 2014 ಮುಂಚೆ ನಾವೆಲ್ಲ ಭಿಕ್ಷೆ ಬೇಡ್ಕೊಂಡು ತಿಂತಿದ್ವಿ, ಯಾರು ಓದಿರ್ಲಿಲ್ಲ. 2014 ಮೇಲೆ ನಾನು ಓದಕ್ ಸ್ಟಾರ್ಟ್ ಮಾಡಿದ್ದು, ನಾನು ಡಿಗ್ರಿ ತಗೊಂಡಿರೋದು, ನಾವೆಲ್ಲರೂ ಓದಿರೋದು 2014 ಆದ್ಮೇಲೆ. ಇವ್ರ ಪ್ರಕಾರ ನಾವೆಲ್ಲ ಎಕ್ಸಿಸ್ಟ್ ಆಗಿರ್ಲಿಲ್ಲ. 2014 ಇವರೆಲ್ಲ ಭಿಕ್ಷೆ ಬೇಡ್ಕೊಂಡು ತಿಂತಿದ್ರು. 2014 ಆದ್ಮೇಲೆ ಮೋದಿ ಅವ್ರು ಬಂದ್ಮೇಲೆ ಇವರು ದುಡ್ಕೊಂಡು ತಿಂತಿದ್ದಾರೆ ಅನ್ನೋ ಮಾತಾಡ್ತಾರೆ. 1965ಕ್ಕೆ ನೀವೊಬ್ರು ಜವಾಬ್ದಾರಿಯುತ MLA ಆಗಿ ನೀವು ಮಾತಾಡ್ಬೇಕಾಗಿರೋದು ಫ್ಯಾಕ್ಟ್ಸ್ ಮೇಲೆ. ಸರ್, 50 ವರ್ಷದಿಂದ ಏನೂ ಆಗಿಲ್ಲ ಅಂದ್ಬಿಟ್ರೆ ತಪ್ಪಾಗುತ್ತೆ. IIT-ಗಳು, NIT-ಗಳು ಮಾತಾಡಬಹುದಾ? ಏನು ನವೋದಯಗಳು, ಕೇಂದ್ರೀಯ ವಿದ್ಯಾಲಯಗಳು ಯಾರು ಸೆಟಪ್ ಮಾಡಿದ್ದು? ಸೆಟಪ್ ಮಾಡಿದ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ಗಳನ್ನ, ಸರ್ಕಾರಿ ಶಾಲೆಗಳು, ಒಂದ್ ನಿಮಿಷ ಸರ್, ಫ್ರೀ ಆಗಿ ಮಾಡಿದ್ಯಾರು? ಕಾಂಗ್ರೆಸ್ ಪಕ್ಷ. ಮುಂದೆ ಹೇಳ್ತಿದ್ದೀರಾ, ಅವ್ರಿಗೆ ಗೊತ್ತಿದೆ ಹಿಸ್ಟ್ರಿ. ಕಡೆದಾಗಿ ರಾಜೀವ್ ಅವರೇ, ಎಷ್ಟು ಮಟ್ಟಿಗೆ ಸರ್ಕಾರ ತನ್ನ ಗ್ಯಾರಂಟಿಗಳ ಮೂಲಕವಾಗಿ ಒಂದು, ನೀವು ಆವಾಗಿಂದ ಕೂಡ ಹೇಳ್ತಾ ಇದ್ರಿ ಆರ್ಥಿಕ ಸವಾಲುಗಳನ್ನ ನೀವು ಹೇಳ್ತಾನೆ ಇದ್ರಿ, ಆರ್ಥಿಕ ಸವಾಲುಗಳು ಹಿಂಗಿದಾವೆ ಅಂದ್ಕೊಂಡು, ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ಜನರ ಮನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಬಹಳ ದೊಡ್ಡದಾದಂತಹ ಒಂದು ನಿರೀಕ್ಷೆಯನ್ನ ಕಾಂಗ್ರೆಸ್ ಏನು ಇಟ್ಕೊಂಡಿದೆ. ಅದು ನಿಜವಾಗುತ್ತೆ ಅಂತ ಅನ್ಸುತ್ತಾ? ಇವತ್ತು ನಾನು ಸ್ಟುಡಿಯೋದಲ್ಲಿ ಮಾತನಾಡ್ತಾ ಇದ್ದೀನಿ, ನೀವು ನೆನಪಿಟ್ಕೊಳ್ಳಿ, ಗ್ಯಾರಂಟಿ ಯೋಜನೆಯಿಂದ ಈ ವರ್ಷದ ಬಜೆಟ್, ಮುಂದಿನ ವರ್ಷದ ಬಜೆಟ್, ಅದರ ಮುಂದಿನ ವರ್ಷದ ಬಜೆಟ್, 3 ವರ್ಷದ ಬಜೆಟ್ ಕ್ಯಾಲ್ಕುಲೇಷನ್ನಲ್ಲೇ ನಿಮಗೆ ಚಿತ್ರ ಗೊತ್ತಾಗ್ಬಿಡುತ್ತೆ. ಬಟ್ ಜನತೆಯ ಮೇಲೆ ಇದು ಇಂಪ್ಯಾಕ್ಟ್ ಬರುವಂಥದ್ದು ತಡ ಆಗುತ್ತೆ. ಅಷ್ಟು ಒಳಗೆ ನಾವು ಮುಗಿಸ್ಕೊಂಡು ಹೋಗೋಣ ಅನ್ನುವಂತಹ ಧೋರಣೆ ಇದೆಯಲ್ಲ, ಇದು ಸರ್ಕಾರ ಮಾಡೋದು ಸರಿಯಲ್ಲ. ಎರಡನೇದು, ನಾವಿವತ್ತು ಗ್ಯಾರಂಟಿಗಳನ್ನು ನೀವು ಏನು ಹೇಳಿದ್ದೀರಿ ಅದು ನಿಮ್ಮ ಬದ್ಧತೆ 100% ಕೊಡಿ. ಅದೇ ರೀತಿ ರಾಜ್ಯ ಆರ್ಥಿಕ ದಿವಾಳಿತನಕ್ಕೆ ಹೋಗಲಾರದಂತೆ ಎಚ್ಚರಿಕೆಯನ್ನು ವಹಿಸಿ. ಎರಡನ್ನೂ ಹೇಳ್ತೀನಿ. ಇನ್ನು ಯುವ ನಿಧಿ ಒಬ್ಬ ಪದವೀಧರನಿಗೆ ಅದರಲ್ಲಿ ಸ್ನಾತಕೋತ್ತರನ್ನು ಸೇರಿಸಿಲ್ಲ ಅಂದರೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಈಗಲೇ, ಎಲ್ಲರಿಗೂ ಯುವ ನಿಧಿಯನ್ನು ಕೊಡಿ. ಆದರೆ ಯುವ ನಿಧಿ 2 ವರ್ಷ ಪೀರಿಯಡ್ ಮುಗಿಯೋದ್ರ ಒಳಗೇನೆ ಅವನಿಗೆ ಜಾಬ್ ಸಿಗುವಂತಹ ಯೋಜನೆಗಳನ್ನು ನೀವು ರೂಪಿಸಿ. ಇಲ್ಲಿಯವರೆಗೆ ಅದಕ್ಕೆ ಅನುದಾನ ಯಾವುದೇ ಯೋಜನೆಯನ್ನು ಮಾಡಿಲ್ಲ. ಮುಂದಿನ ಬಜೆಟ್ನಲ್ಲಿ ಯುವ ನಿಧಿಯ ಏನು ಪ್ರತಿಭಾವಂತರು, ಯುವಕರು ಮತ್ತು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಇವರಿಗೆ ಇಷ್ಟು ಜನರಿಗೆ ಜಾಬ್ ಕೊಡುವುದಕ್ಕೆ ನಾನು ಈ ಅವಕಾಶ ಮಾಡಿದ್ದೀನಿ ಅಂತ ಮಾಡಿ. ಇಲ್ಲ ಅಂದ್ರೆ ಇದೊಂದು ಯುವ ಜನತೆ ನಿಧಿಯಾಗಿ ಕೇವಲ 2 ವರ್ಷ ಅವ್ರಿಗೆ ದುಡ್ಡು ಕೊಡೋದಕ್ಕಲ್ಲ, ಅವರು ನಿಜವಾಗಿ ಈ ಸಮಾಜಕ್ಕೆ ನಿಧಿ ಆಗುವಂತೆ ಮಾಡಬೇಕಾಗಿರುವಂಥ ಸರ್ಕಾರದ ಜವಾಬ್ದಾರಿ ಇರುತ್ತೆ. ಭವ್ಯವರೇ, ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಇದೆ ಮತ್ತು ಏನು ಮಾಡಬಹುದು ಸರ್ಕಾರ ಅನ್ನೋದ್ರ ಬಗ್ಗೆ ಕಡೆದಾಗಿ ಸರ್ಕಾರ ಬಂದು 6 ತಿಂಗಳಾಗಿದೆ. ನಮ್ಮ 4 ಗ್ಯಾರಂಟಿಗಳು ಸಕ್ಸಸ್ಫುಲ್ ಆಗಿ ಬರ್ತಾ ಇದ್ದಾವೆ. ಇದು 5ನೇ ಗ್ಯಾರಂಟಿ. ಇದು ಕೂಡ ಅನುಷ್ಠಾನ ಮಾಡ್ತೀವಿ. ಆ ಸಮಯದಲ್ಲಿ ಅದಕ್ಕೆ ತಕ್ಕನಾಗಿ ಏನೇನು ಪಾಲಿಸೀಸ್ ಮಾಡಬೇಕು, ನಮ್ಮ ಯುವ ಜನತೆಯ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಏನು ಮಾಡಬೇಕು, ಮುಂದೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಏನು ಮಾಡಬೇಕು, ಪ್ರತಿಯೊಂದು ಮಾಡ್ತೀವಿ ಸರ್. ಎಸ್, ಅಖಾಡ ವೀಕೆಂಡ್ ಎಡಿಷನ್ನಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೂ ಧನ್ಯವಾದ, ಹಾಗೇನೆ ನಿಮಗೂ ಕೂಡ ಧನ್ಯವಾದ. ಬಹಳ ಮುಖ್ಯವಾಗಿ ಯುವ ನಿಧಿ ಯೋಜನೆ ಜಾರಿ ಆಗ್ತಾ ಇದೆ. ಡಿಸೆಂಬರ್ 26ರಿಂದ ಇದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಜನವರಿ 12ರಿಂದ ನೇರವಾಗಿ ನಿರುದ್ಯೋಗಿಗಳ ಅಕೌಂಟ್ಗೆ ಈ ಹಣ ಬರುತ್ತೆ. ಆದರೆ ಒಂದೇ ಒಂದು ಬಹಳ ಮುಖ್ಯವಾಗಿ ಇರಬೇಕಾಗಿರುವಂಥ ಏನಂದರೆ, ಈ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಾಗಬೇಕು. 2 ವರ್ಷಗಳ ಅವಧಿಯ ಒಳಗಡೆ ಅವ್ರಿಗೆ ಉದ್ಯೋಗ ಸಿಗುವಂತಹ ಯೋಜನೆಯನ್ನು ಕೂಡ ರಾಜ್ಯ ಸರ್ಕಾರ ರೂಪಿಸಲೇಬೇಕಾಗಿರುವಂಥದ್ದು. ನಮಸ್ಕಾರ. ಅಸಮಾಧಾನಕ್ಕೆ ಕಾರಣವಾದ ಹಾಕಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಖರ್ಗೆ ಹೆಸರು ಪ್ರಸ್ತಾಪಿಸಿರುವುದು ಅವರ ವೈಯಕ್ತಿಕ ಅಭಿಪ್ರಾಯ ಆಗಿರಬಹುದು ಅಂತ ಜೆಡಿಯು ಸಂಸದ ಸುನೀಲ್ ಕುಮಾರ್ ಪಿಂಟು ಹೇಳಿದ್ದಾರೆ. ಇನ್ನು INDIA ಒಕ್ಕೂಟ ಸಭೆಯಲ್ಲಿ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿಸುವ ವಿಚಾರ ರಾಜ್ಯದಲ್ಲೂ ಭಾರಿ ಚರ್ಚೆಯಾಗ್ತಿದೆ. ಈ ವಿಚಾರದಲ್ಲಿ ರಾಜ್ಯದ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧವೇ ನಡೆದಿದೆ. ಕೂಗಾಟ, ಕಿರುಚಾಟವಲ್ಲ, ವಸ್ತುನಿಷ್ಠ ಡಿಬೇಟ್.